O Father, Lord of heaven and earth, I thank thee for thy bounties. Amen. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವಜನರೇ, ನಮ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ಶುಭಾಶಯಗಳು. ಇಂದಿನ ವಿಷಯ, ಯೇಸುವಿಗೆ ನಮ್ಮ ಅಗತ್ಯಗಳು ತಿಳಿದಿದೆ. ಯೇಸುವಿಗೆ ನಮ್ಮ ಅಗತ್ಯಗಳು ತಿಳಿದಿದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡುವಾಗ ಹಲವಾರು ಜನರನ್ನು ನೋಡಿ ಆತನು ಕನಿಕರ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. ಆತನು ಕನಿಕರ ಪಟ್ಟನು ಎಂಬುದಾಗಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 41 ಹೀಗೆ ಹೇಳ್ತದೆ. ನಾನು ಓದ್ತೇನೆ ನಿಮಗಾಗಿ. ಕುಷ್ಠರೋಗಿ ನೋಡಿ, ಒಂದು ಕುಷ್ಠರೋಗಿ ನೋಡ್ತಾನೆ ಯೇಸು ಸ್ವಾಮಿ, ಕನಿಕರ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದ್ದ. ಒಂದು ಕುಷ್ಠರೋಗಿಗೆ ನೋಡಿ ಆತನು ಕನಿಕರ ಪಟ್ಟನು ಮತ್ತು ಆತನು ಕೈ ಚಾಚಿ ಆತನಿಗೆ ಮುಟ್ಟಿ, ನನಗೆ ಮನಸ್ಸುಂಟು, ನೀನು ಸ್ವಸ್ಥಗೊಳ್ಳಲಿಕ್ಕೆ ನನ್ನ ಮನಸ್ಸುಂಟು, ನೀನು ಸ್ವಸ್ಥನಾಗು ಎಂಬುದಾಗಿ ಹೇಳುವಾಗ, ಶುದ್ಧನಾಗು ಎಂಬುದಾಗಿ ಸತ್ಯವೇದ ಹೇಳ್ತದ್ರಿ. ಶುದ್ಧನಾಗು ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ ಅಲ್ಲಿ ಆತನು ಶುದ್ಧನಾಗ್ತಾನೆ. ಅಲ್ಲಿ ಆತನನ್ನು ನೋಡಿ ಕನಿಕರ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. ದೇವರ ವಾಕ್ಯ ಮತ್ತು ಲೋಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯದಲ್ಲಿ ಅಲ್ಲಿ ಒಂದು ವಿಧವೆ ಬಗ್ಗೆ ನಾವು ನೋಡ್ತೇವೆ. ಯೇಸು ಸ್ವಾಮಿ ಅಲ್ಲಿ ಬಂದಾಗ ನಾವು ನೋಡ್ತೇವೆ, ಆ ಒಂದು ಸ್ತ್ರೀಯ ಒಂದು ತಾಯಿ ಮತ್ತು ಒಂದು ಮಗನಷ್ಟೇ ಇದ್ದರು. ಮಗನು ತೀರು ಹೋಗಿಬಿಡ್ತಾನೆ. ಮಗನನ್ನು ಕಳೆದುಕೊಂಡು ಆ ವಿಧವೆಯು ಆಕೆ ನಾವು ನೋಡ್ತೇವೆ ಆ ದುಃಖದಲ್ಲಿರುವಾಗ ಯೇಸು ಸ್ವಾಮಿ ಕನಿಕರ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. ಹಲವಾರು ವಿಷಯಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಯೇಸು ಸ್ವಾಮಿ ಜನರನ್ನು ನೋಡಿದಾಗ ಆತನು ಕನಿಕರ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 20:34 ಕೂಡ ನಾವು ಹೇಳ್ತೇವೆ. ಅಲ್ಲಿ ಕೂಡ 2 ಕುರುಡರನ್ನು ಯೇಸು ಸ್ವಾಮಿ ನೋಡ್ತಾನೆ. ಅವರು ಕೂಗ್ತಾರೆ, ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರು, ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರು ಎಂದು ಬೇಡಿಕೊಂಡಾಗ ಯೇಸು ಸ್ವಾಮಿ ಕನಿಕರ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರೆ. ಆಮೇಲೆ ಅವರನ್ನು ಮುಟ್ಟಿ ಆತನು ಸ್ವಸ್ಥಗೊಳಿಸ್ತಾನೆ. ಹಾಗೆ ಇನ್ನೂ ಎಷ್ಟೋ ವಚನಗಳಲ್ಲಿ ಇನ್ನೊಂದು ವಚನ ಹೇಳ್ತದ್ರಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ಆತನು ಅಲ್ಲಿ ಜನಸಮೂಹಗಳ ಕಂಡಾಗ ಅವರ ಮೇಲೆ ಕರುಣೆಯಿಂದ ಚಲಿಸಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಅವರು ಸ್ವರ್ಗೆ ಹೋಗಿದ್ದರು. ದೇ ವೆಲ್ ಲೈಕ್ ಅ ಫೇಂಟ್, ದೇ ಫೇಂಟೆಡ್ ಆಲ್ಮೋಸ್ಟ್. ಸ್ವರ್ಗೆ ಹೋಗಿದ್ದರು ಮತ್ತು ದಣಿದು ಹತಾಶರಾಗಿದ್ದರು ಮತ್ತು ಅವರ ಮೇಯಾಳುವವನು ಇಲ್ಲದ ಕುರಿಗಳಂತೆ, ಅಂದರೆ ಕುರುಪಣ್ಣಿಲ್ಲದ ಕುರಿಗಳಂತೆ ಚದರಿ ಹೋಗಿದ್ದರು ಎಂಬುದಾಗಿ ಯೇಸು ಸ್ವಾಮಿ ನೋಡಿ ಕನಿಕರ ಪಟ್ಟನು, ಕರುಣೆ ಉಳ್ಳವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳೋದನ್ನು ನಾವು ನೋಡ್ತೇವೆ. ಕೆಲವೊಂದು ಸಾರಿ ಒಂದು ವ್ಯಕ್ತಿಗೆ ನೋಡಿ ಕನಿಕರ ಪಟ್ಟಿದ್ದಾನೆ, ಕೆಲವೊಂದು ಸಾರಿ ವಿಧವೆಯರನ್ನು ನೋಡಿ ಕನಿಕರ ಪಟ್ಟಿದ್ದಾನೆ, ಕೆಲವೊಂದು ಸಾರಿ ಮಗನನ್ನು ಕಳೆದುಕೊಂಡ ತಾಯಿಯನ್ನು ನೋಡಿ ಕನಿಕರ ಪಟ್ಟಿದ್ದಾನೆ, ಕೆಲವೊಂದು ಸಾರಿ ಕುರುಡರನ್ನು ನೋಡಿ ಕನಿಕರ ಪಟ್ಟಿದ್ದಾನೆ, ಕೆಲವೊಂದು ಸಾರಿ ಜನಸಮೂಹವನ್ನು ನೋಡಿ ಕನಿಕರ ಪಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಾವು ನೋಡ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 14:14 ನಾನು ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ನಾವು ನೋಡ್ತೇವೆ ಇನ್ನೊಂದು ಅದ್ಭುತ ಕಾರ್ಯ ನಡೆಯುವಾಗ 5,000 ಜನರಿಗೆ 5 ರೊಟ್ಟಿ 2 ಮೀನುಗಳ ಮೂಲಕ ಆತನು ಆಶೀರ್ವದಿಸಿ ಎಲ್ಲ 5,000 ಜನರನ್ನು, 5,000 ಮತ್ತು ಮೇಲ್ಪಟ್ಟ ಜನರನ್ನು, ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ, ಜನರನ್ನು ಆತನು ನಾವು ನೋಡ್ತೇವೆ 5 ರೊಟ್ಟಿ 2 ಮೀನುಗಳ ಮೂಲಕ ಆಶೀರ್ವದಿಸಿ ಎಲ್ಲರಿಗೆ ತೃಪ್ತಿಗೊಳಿಸಿದನೆಂಬುದಾಗಿ ದೇವರು ವಾಕ್ಯ ಹೇಳ್ತಿದೆ. ಅದೇ ಒಂದು ಕಾಂಟೆಕ್ಸ್ಟ್ನಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 14:14 ನೋಡ್ತೇವ್ರಿ. ಯೇಸು ಹೊರಗೆ ಹೋದಾಗ ಜನಸಮೂಹವನ್ನು ನೋಡಿದಾಗ ಅವರಿಗೆ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿಗೆ ಕನಿಕರ ಹುಟ್ಟಿತು ಎಂಬುದಾಗಿ ನೋಡ್ತೇವೆ. ಮತ್ತು ಅವರು ರೋಗಿಗಳನ್ನು ಗುಣಪಡಿಸಿದರು. ಯೇಸು ಸ್ವಾಮಿ ರೋಗಿಗಳನ್ನು ಗುಣಪಡಿಸಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ಇನ್ನೊಂದು ಕಡೆ ನಾವು ನೋಡ್ತೇವೆ ಜನಸಮೂಹ ಬಗ್ಗೆ ನೋಡುವಾಗ ಮತ್ತಾಯ 15:32 ಮತ್ತೊಂದು ವಾಕ್ಯ ನೋಡ್ತೇವೆ. ಅಲ್ಲಿ 4,000 ಜನರನ್ನು ಆತನು ಕಣಿಕರ ಪಟ್ಟು 4,000 ಜನರನ್ನು ಆಶೀರ್ವದಿಸಿ ಅವರನ್ನು ತೃಪ್ತಿಪಡಿಸಿದ್ದನ್ನು ಕೂಡ ನಾವು ನೋಡ್ತೇವೆ. ಹೀಗೆ ಅಲ್ಲಿ ಕೂಡ ಆತನು ಕಣಿಕರ ಪಟ್ಟು ಆ ವಾಕ್ಯ ನಿಮಗಾಗಿ ನಾವು ಓದ್ತೇನೆ. ಮತ್ತಾಯನು ಬರೆಸುವ ವಾರ್ತೆ 15:32 ಈ ರೀತಿ ಬರೆದಿದೆ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕಣಿಕರ ಪಡುತ್ತೇನೆ. ಶಿಷ್ಯರಿಗೆ ಹೇಳ್ತಾನೆ ರೀ ಸ್ವಾಮಿ, ಆತನ ಹಿಂದೆ ಬರುವಂಥ ಆ ಎಲ್ಲ ಜನ ಸಮೂಹವನ್ನು ನೋಡಿ ಶಿಷ್ಯರಿಗೆ ಕರೆದು ಹೇಳ್ತಾನೆ, ಈ ಶಿಷ್ಯರು ನನ್ನೊಂದಿಗೆ ಸುಮಾರು ಸಮಯದಿಂದ ಇದ್ದಾರೆ. ಅಲ್ಲಿ ನಾನು ಜನರನ್ನು ನೋಡಿ ಕಣಿಕರ ಪಡ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿವಸವಾಯಿತು. ಅಂದರೆ 3 ದಿವಸ ಸತತವಾಗಿ ಯೇಸು ಸ್ವಾಮಿಯೊಂದಿಗೆ ಈ ಜನರು ಹಿಂದಕ್ಕೆ ಹಿಂಬಾಲಿಸುತ್ತಾ ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. 3 ದಿವಸಗಳಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಯೇಸು ಸ್ವಾಮಿ ಹೇಳುವಂಥದ್ದು, ಕಣಿಕರ ಪಟ್ಟು ಜನರಿಗಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳುಹಿಸಿಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ನನಗೆ 3 ದಿವಸದಿಂದ ಅವರು ಆತ್ಮಿಕವಾಗಿ ಊಟವನ್ನು ಮಾಡ್ತಿದ್ದಾರೆ, ದೇವರ ವಾಕ್ಯ ಕೇಳ್ತಿದ್ದಾರೆ. ಬಹುತೇಕ 3 ದಿವಸಗಳು ಊಟ ಅವರು ತೆಗೆದುಕೊಂಡು ಬಂದಿರಬೇಕು, ಅವರಿಗೆ ಸಂಪೂರ್ಣ ಊಟ ಮುಗಿದು ಹೋಯಿತು. ನನಗೆ ಹಾಗೆ ಕಳಿಸ್ಲಿಕ್ಕೆ ಅವ್ರ ಮನಸ್ಸಿಲ್ರಿ. ದಾರಿಯಲ್ಲಿ ಬಳಲಿ ಹೋದಾರು, ಬಿದ್ದಾರು, ದೇ ಮೈಟ್ ಗೆಟ್ ಫೇಂಟೆಡ್ ಎಂದು ಹೇಳಿದನು. ಈ ಎಲ್ಲ ವಾಕ್ಯಗಳಲ್ಲಿ ನೋಡುವಾಗ್ರಿ ಕಣಿಕರ, ಕರುಣೆ, ಯೇಸು ಸ್ವಾಮಿ ಜನಸಮೂಹದ ಮೇಲೆ ಕರುಣಿಸಿದನು, ಕುರುಡರ ಮೇಲೆ ಕಣಿಕರ ಪಟ್ಟನು, ಆ ಬಡ ವಿಧವೆ, ಆ ಮಗನನ್ನು ಎಲ್ಲರನ್ನ ಕಳೆದುಕೊಂಡಿರುವಂಥ ಈ ತಾಯಿಯನ್ನು ಕರುಣಿಸಿದನು, ಕಣಿಕರ ಪಟ್ಟನು. ಇನ್ನು ಎಷ್ಟು ಹಲವಾರು ವಿಷಯಗಳಲ್ಲಿ ನಾವು ನೋಡ್ತೇವೆ ರೀ. ಪರಿಸ್ಥಿತಿಯಲ್ಲಿ 3.5 ವರ್ಷ ಸೇವೆಯಲ್ಲಿ ಎಷ್ಟೋ ಜನರ ಪರಿಸ್ಥಿತಿ ನೋಡಿ ಆತನು ಕಣಿಕರ ಪಟ್ಟನೆಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾಗಿ ನಾನು ಈ ಒಂದು ಕಣಿಕರ ಪಟ್ಟಿರುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಪರಿಸ್ಥಿತಿಯನ್ನು ಆರಿಸಿಕೊಳ್ಳಣ್ರಿ. ಅದರ ಬಗ್ಗೆ ಸತ್ಯವೇದವು ಈ ಆರ್ಥಿಕ ಪರಿಸ್ಥಿತಿಯ ವ್ಯವಸ್ಥೆಯ, ಸತ್ಯವೇದದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ಹಂತ ಹಂತವಾಗಿ ಯೇಸು ಸ್ವಾಮಿಯು ಈ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಮ್ಮನ್ನು ಇವತ್ತು ಏನು ಕಲಿಸ್ತಾ ಇದ್ದಾನೆ ಎಂಬುದಾಗಿ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ, ಕಿವಿಗಳು ತೆರೆಯಲ್ಪಡಲಿ, ಪವಿತ್ರಾತ್ಮ ಭರಿತರಾಗಿ ನಾವು ಕೇಳೋಣ. ಪ್ರಿಯರೇ, ನಾನು ಆರಿಸಿದ್ದು ಕಣಿಕರ ಹೊಂದಿರುವಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ 5,000 ಜನರಿಗೆ ಊಟಿಲ್ಲದೆ ಯೇಸು ಸ್ವಾಮಿ ಹಿಂದೆ ಹಿಂಬಾಲಿಸುತ್ತಿರುವ ಜನರನ್ನು ಕಣಿಕರ ಪಟ್ಟು ಆತನು ಅಲ್ಲಿ ಒಂದು ದೊಡ್ಡ ಮಹತ್ ಕಾರ್ಯ, ಸೂಚಕ ಕಾರ್ಯ ಮಾಡಿ ಜನರಿಗೆ ತೃಪ್ತಿಗೊಳಿಸಿದನೆಂಬುದಾಗಿ ದೇವರ ವಾಕ್ಯದ ಬಗ್ಗೆ ನಾವು ಡೀಟೇಲ್ ಆಗಿ ಒಂದೊಂದು ಪರಿಸ್ಥಿತಿಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳ್ರಿ. ಯಾಕಂದರೆ ಆರ್ಥಿಕ ವ್ಯವಸ್ಥೆ ಇದನ್ನು ದೈವಿಕತ್ವದಲ್ಲಿ ಅಂದರೆ ಸತ್ಯವೇದ ನಮಗೆ ಏನು ಹೇಳ್ತದೆ, ಯಾಕಂದರೆ ಲೋಕ ಬೇರೆ ಹೇಳ್ತದ್ರಿ. ನಾವು BBA MBA ಮಾಡುವಾಗ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗೆ ಬೆಳೆಸಬೇಕೆಂಬುದಾಗಿ ಹಲವಾರು ನಾವು ಇವತ್ತು ವಿಡಿಯೋಸ್ಗಳಿರ್ಬೋದು, ಯೂಟ್ಯೂಬ್ಸ್ಗಳಿರ್ಬೋದು, ಅಥವಾ ಸ್ಕೂಲಲ್ಲಿ ಕಾಲೇಜಲ್ಲಿ ಕಲಿತೇವೆ. ಆದರೆ ಸತ್ಯವೇದ ಏನೋ ಬಹಳ ವ್ಯತ್ಯಾಸವಾಗಿ ನಮ್ಮನ್ನು ಕಲಿಸುವಂಥದ್ದಾಗಿದ್ರಿ. ಮತ್ತು ನಾವು ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ ಮತ್ತು 15ನೇ ವಚನ ಓದಿಕೊಳ್ಳೋಣ. ಆತನು ಹೇಳ್ತಾನೆ, ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕಣಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಬೆಳಗಿಂದ ರೋಗಿಗಳನ್ನು ವಿಧವಾದ ರೋಗಿಗಳನ್ನ ಸ್ವಸ್ಥ ಮಾಡ್ತಾ ಇದ್ದಾಗ ಜನರ ಒಂದು ಸಮೂಹ ಗುಂಪು ಆತನ ಹಿಂದೆ ಓಡ್ತಾ ಇರುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, 15ನೇ ವಚನದಲ್ಲಿ ನೋಡ್ತೇವೆ. ಮತ್ತಾಯ 14:15 ಸಂಜೆ ಆದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ ಸ್ವಾಮಿ, ಈಗ ಹೊತ್ತು ಹೋಯಿತು,
ಸಾಯಂಕಾಲ ಆಗಿದೆ, ರಾತ್ರಿ ಆಗ್ತಿದೆ ಸ್ವಾಮಿ. ಶಿಷ್ಯರು ಯೇಸು ಸ್ವಾಮಿಯನ್ನು ಹೇಳೋದು ಜನಸಮೂಹ ಬಗ್ಗೆ, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ತಮ್ಮ ಹಳ್ಳಿ ಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟ ಕೊಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದನ್ನು ನೋಡ್ತೇವೆ. ಶಿಷ್ಯರು, ದೇವರ ಸೇವಕರು ಆತ್ಮಿಕ ಊಟ ಆದಮೇಲೆ, ಯೇಸು ಸ್ವಾಮಿಯಿಂದ ಎಲ್ಲವನ್ನ ಕೇಳಿದ ಮೇಲೆ ಹೇಳುವ ವಿಷಯ ಏನಂದರೆ, ಸ್ವಾಮಿಗೆ ಹೇಳ್ತಾರೆ, ದೇವರಿಗೆ ಹೇಳ್ತಾರೆ, ಇನ್ನಾಯಿತು ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳನ್ನು ನೋಡಿದ್ದಾರೆ, ಆತ್ಮಿಕವಾಗಿ ಅವರು ಬರಪಟ್ಟಿದ್ದಾರೆ, ಇನ್ನು ರಾತ್ರಿ ಮುಗಿತಾ ಬಂತು, ಸ್ವಾಮಿ ಇವರಿಗೆ ಅಪ್ಪಣೆ ಕೊಟ್ಬಿಡು, ಎಲ್ಲರೂ ತಮ್ಮ ತಮಗೆ ಮನೆಗೆ ಹೋಗಲಿ. ಸ್ವಾಮಿ ಕನಿಕರವುಳ್ಳ ದೇವರು. ಆತ್ಮಿಕವಾದ ಒಂದು ವಿಚಾರ ಮಾತ್ರ ನೋಡೋದಿಲ್ಲ, ಶಾರೀರಿಕ ವಿಚಾರ ಕೂಡ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ವಾಕ್ಯದಿಂದ ಬದುಕ್ತಾನೆ ಎಂಬುದಾಗಿ ಈ ಸ್ವಾಮಿ ತಾನೇ ಹೇಳಿದ್ದು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಯೇಸು ತನ್ನ ಅಮೂಲ್ಯವಾದ ವಾಕ್ಯದಿಂದನೇ ಅವರ ದೈಹಿಕ ಕೊರತೆ ಕೂಡ ಆತನು ನೀಗಿಸಿದನ್ನು ನೋಡ್ತೇವೆ. ಹೌದು, ಆತನ ಮಾತುಗಳ ಮೂಲಕ ದೊಡ್ಡ ಅದ್ಭುತ ಕಾರ್ಯ ಮಾಡಿ ಅವರಿಗೆ ಆರ್ಥಿಕ ವಿಷಯದಲ್ಲಿ ಕೊರತೆಯಿಂದ ಅವರಿಗೆ ಯೇಸು ಸ್ವಾಮಿ ಅವರಿಗೆ ತೃಪ್ತಿಗೊಳಿಸಿದನ್ನು ನಾವು ನೋಡ್ತೇವೆ. ಇನ್ನು ನನಗೆ ಬಹಳ ಇದು ಹಿಡಿಸ್ತ್ರಿ, ಈ ವಾಕ್ಯ ಹಿಡಿಸ್ತು. ಶಿಷ್ಯರು, ಸೇವಕರು, ಅಪೊಸ್ತಲರು ಮುಂದೆ ಹೋಗಿ ಅವರು ದೊಡ್ಡ ದೊಡ್ಡ ದೇವರ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳು, ಯೇಸು ಸ್ವಾಮಿ ಕೂಡ ಇರುವಂಥ ವ್ಯಕ್ತಿಗಳು. ಅವರ ಮನಸ್ಸು ನೋಡೋಣ, ಸ್ವಾಮಿ ಇನ್ನೇನು ವಾಕ್ಯಗಳನ್ನು ಕೇಳಿಬಿಟ್ಟಿದ್ದಾರೆ, ಇವರು ಹೋಗ್ಬಿಡ್ಲಿ ಮನೆಗೆ. ಆದರೆ ಸ್ವಾಮಿಯ ಒಂದು ಹೃದಯ ಬಡಿತ ಜನರಿಗಾಗಿ ಅದು ದೇವರ ವಾಕ್ಯ ಮಾತ್ರ ಅಲ್ಲದೆ ಅವರ ಕೊರತೆಗಳನ್ನು ನಾನು ನೀಗಿಸಬೇಕು, ಅವರಿಗೆ ದೈಹಿಕವಾದ ಒಂದು ಕಾಳಜಿಯನ್ನು ಕೂಡ ಅವರ ಬಗ್ಗೆ ಆತನು ಮಾಡಿದನು ಎಂಬುದಾಗಿ ದೇವರ ವಾಕ್ಯ ನೋಡ್ತಿದ್ರಿ. ಎಷ್ಟು ವಿಚಿತ್ರವಾಗಿ ಹೇಳ್ತಾ ನೋಡ್ರಿ, ನನಗೆ ಅವರನ್ನು ಹಾಗೆ ಹೊಟ್ಟೆ ಹಸಿದು ಹೋಗುವುದು ನನಗಿಷ್ಟ ಇಲ್ಲ, ಇಲ್ಲಿಂದ ಅವ್ರು ಹೋಗೋದಿಲ್ಲ, ಅವರಿಗೆ ನೀವೇ ಊಟ ಕೊಡ್ರಿ ಎಂಬುದಾಗಿ ಹೇಳಿದಾಗ ಎಷ್ಟು ಒಂದು ವಿಚಿತ್ರ. ಇವತ್ತು ಕೂಡ ದೇವರ ಮಕ್ಕಳಿಗೆ, ದೇವರನ್ನು ಹಿಂಬಾಲಿಸಿದ ಮಕ್ಕಳಿಗೆ ದೇವರು ಆತ್ಮಿಕವಾಗಿ ಅಷ್ಟೇ ಗಟ್ಟಾಗಿರ್ರಿ, ಶಾರೀರಿಕವಾಗಿ ನನಗೆ ಸಂಬಂಧ ಇಲ್ಲ ಎಂಬುದಾಗಿ ಹೇಳೋದಿಲ್ಲರಿ. ಕಣಿಕರ ಪಟ್ಟು ನಮಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳಲ್ಲಿ ಕಾಳಜಿ ಮಾಡುವತನಾಗಿದ್ದಾನೆ ಎಂಬುದಾಗಿ ವಾಕ್ಯವನ್ನು ನಮಗೆ ತೋರಿಸಿ. ಇನ್ನೂ ಮುಂದಕ್ಕೆ ಹೋಗಿ ಯೇಸು ಸ್ವಾಮಿಯ ಹೃದಯವನ್ನು ನಾವು ನೋಡ್ಕೊಳ್ಳೋಣ್ರಿ. ಈ ಯೋಹಾನನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿದೆ. ಈ ಒಂದು 5,000 ಜನರಿಗೆ ಆತನು ಅದ್ಭುತ ರೀತಿಯಲ್ಲಿ, ಆತನು ಮೆರಾಕ್ಯುಲಸ್ಲಿ ಅದ್ಭುತ ರೀತಿಯಲ್ಲಿ ಆತನೆಲ್ಲರಿಗೆ ಊಟವನ್ನು ಕೊಟ್ಟಿದ್ದು ಮತ್ತಾಯ, ಮಾರ್ಕ, ಲೂಕ, ಯೋಹಾನಲ್ಲಿ 4 ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಆದರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಏನೋ ಒಂದು ಚೂರು ಸ್ವಲ್ಪ ಎಕ್ಸ್ಟ್ರಾ ಕಾಣ್ತಿದ್ರೆ ಅಲ್ಲಿ ಬಹಳ ಬಲವಾಗಿ ನಾವು ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ಮುಂದಕ್ಕೆ ನೋಡುವಾಗ ಈ ಒಂದು ಊರು ಎಲ್ಲಿತ್ತಂದರೆ ಬೆತ್ಸಾಯಿದ ಅಂತ ಹೇಳಿದಾಗ ಅದು ಯಹೂದಿ ಜನ ಇರುವಂಥ ಸ್ಥಳ ರೀ. ಅಂದರೆ ದೇವರು ಮಕ್ಕಳು ಇರುವಂಥ ಸ್ಥಳದಲ್ಲಿ ಈ ಒಂದು ಅದ್ಭುತ ಕಾರ್ಯ ಆಗ್ತದೆ. ಅಂದರೆ ಬಹುತೇಕ ಅಲ್ಲಿ ಆಮೇಲೆ ನೋಡ್ತೇವೆ 5,000 ಜನ ಗಂಡು ಮಕ್ಕಳು ಮಾತ್ರ ಇದ್ದರು. ಆಮೇಲೆ ಬಹುತೇಕ ಅವರ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಕೂಡ ಇರಬೇಕು. 10ರಿಂದ 15,000 ಮಿನಿಮಮ್ ಜನ ಇದ್ದರು ಎಂಬುದಾಗಿ ನೋಡ್ತೀವಿ. ಅವರೆಲ್ಲರೂ ಬಹುತೇಕ ಎಲ್ಲರೂ ಯಹೂದರೇ, ಯಾಕಂದರೆ ಆ ಸ್ಥಳ ಕೂಡ ಯಹೂದರು ವಾಸಿಸುವ ಒಂದು ಸ್ಥಳ. ಈಗಿನ ಕಾಲದಲ್ಲಿ ಅದಕ್ಕೆ ತಬ್ಘಾ ಎಂಬುದಾಗಿ ಹೆಸರಿದೆ. ಆ ಒಂದು ಸ್ಥಳದಲ್ಲಿ ಒಂದು ಸಭೆ ಕೂಡ ಕಟ್ಟಲ್ಪಟ್ಟಿತ್ರಿ. ಹಳೆಯ ಒಂದು ಚರ್ಚ್ ಇದೆ, ಚರ್ಚ್ ಆಫ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಒಂದು ಸಭೆ ಕೂಡ ಇದೆ ಅಲ್ಲಿ. ಯಾಕಂದರೆ ಅಲ್ಲಿ ಆ ಊಟವು ಅಂದರೆ ರೊಟ್ಟಿ ಮತ್ತು ಮೀನುಗಳು ಅಲ್ಲಿ ಹೇಗೆ ಗುಣಿಸಲ್ಪಟ್ಟು ಎಲ್ಲರಿಗೆ
ಅಲ್ಲಿ ತೃಪ್ತಿ ಪಡಿಸಿತೋ ಆ ಒಂದು ಹೆಸರಿನ ಮೇಲೆ ಚರ್ಚ್ ಆಫ್ ಮಲ್ಟಿಪ್ಲಿಕೇಶನ್ ಎಂಬುದಾಗಿ ಆ ಸಭೆ ಆ ಸ್ಥಳದಲ್ಲಿದೆ ಅಂದರೆ ಇವತ್ತೂ ಇದೆ. ಹಾಗಾಗಿ ಈ ಒಂದು ಸೆಂಟ್ರಲ್ ಪಾಯಿಂಟ್ಲಿಂದ ಮುಂದಕ್ಕೆ ಹಾಗಂಡು ಯೋಹಾನನ ಬರೆಸುವಾರ್ತೆ 6ನೇ ವಾಕ್ಯದಿಂದ ನಾವು ಪ್ರಾರಂಭ ಮಾಡೋಣ. ಹೀಗಿರಲಾಗಿ ಏಸು ಕಣ್ಣೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂಬುದಾಗಿ ಫಿಲಿಪ್ಪನನ್ನು ಕೇಳ್ತಾನೆ. ಯಾಕೆ ನಾನು ಯೋಹಾನನ ಬರೆದ ಸುವಾರ್ತೆ ಅಂತಂದರೆ ಅಲ್ಲಿ ಪ್ರತ್ಯೇಕವಾಗಿ ಬೇರೆ ಕಡೆ ಶಿಷ್ಯರು ಎಂಬುದಾಗಿ ಹೇಳಲ್ಪಟ್ಟೈತೆ, ಇಲ್ಲಿ ಪ್ರತ್ಯೇಕವಾಗಿ ಶಿಷ್ಯನ ಹೆಸರು ಕೊಡಲ್ಪಟ್ಟೈತೆ. ಹಾಗಾಗಿ ಯೇಸು ಸ್ವಾಮಿ ಈ ಒಂದು ಸುವಾರ್ತೆಯಲ್ಲಿ ಬರಲ್ಪಟ್ಟ ಹಾಗೆ ಫಿಲಿಪ್ಪನಿಗೆ ಕೇಳ್ತಾನೆ, ಇವರಿಗೆ ನಾವು ಈ ಎಲ್ಲ ಜನ ಸಮೂಹ ಇದೆಯಲ್ಲ 10,000-15,000 ಜನ ಮಿನಿಮಮ್ ಆಗಿ, ಕನಿಷ್ಠ ಪಕ್ಷ 15,000 ಜನರಿಗೆ ನಾವು ಎಲ್ಲಿಂದ ಊಟ ತರೋಣ ಎಂಬುದಾಗಿ ಶಿಷ್ಯನಾದ ಫಿಲಿಪ್ಪನಿಗೆ ಯೇಸು ಸ್ವಾಮಿ ತಾನೇ ಕೇಳ್ತಾನಂದರೆ, ಯೇಸು ಸ್ವಾಮಿ ಹತ್ರ ಕೂಡ ದುಡ್ಡಿತ್ತು. ಇದು ಸ್ಪಷ್ಟಪಡಿಸ್ತದ್ರಿ, ಇತ್ತು. ತರೋಣ ಎಂಬುದಾಗಿ ಹೇಳುವಾಗ ಆತನ ಕಡೆಗೆ ಏನಿತ್ರೆ ದುಡ್ಡು ಕೂಡ ಇತ್ತು ಎಂಬುದಾಗಿ ನಾವು ನೋಡ್ತೀವಿ ಮುಂದೆ. ಹಾಗೆ ಕೇಳಿದಾಗ ಯೇಸು ಸ್ವಾಮಿ ಅದು ನೋಡ್ರಿ 6ನೇ ವಚನದಲ್ಲಿ, ತಾನು ಮಾಡಬೇಕೆಂದಿದ್ದದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಯೇಸು ಸ್ವಾಮಿ ನಿಶ್ಚಯವಾಗಿ ಗೊತ್ತು, ತನ್ನ ಹತ್ರ ಕೂಡ ಊಟ ಇಲ್ಲ, ಶಿಷ್ಯರ ಹತ್ರ ಕೂಡ ಊಟ ಇಲ್ಲ, ಅಲ್ಲಿ ಬಂದಿರುವಂಥ ಬಹುತೇಕ ಯಾರ ಕಡೆಗೂ ಇಲ್ಲ. ನಾನು ಯಾವುದೋ ಪರಿಸ್ಥಿತಿಯಲ್ಲಿ ಇಲ್ಲಿ ಅದ್ಭುತ ಕಾರ್ಯ ಮಾಡಿ ನನ್ನ ದೇವರ ಮಹಿಮೆಯನ್ನು ಪಡಿಸಿಕೊಳ್ಳಬೇಕು, ಇದು ನಿರ್ದಿಷ್ಟವಾಗಿ ಯೇಸು ಸ್ವಾಮಿ ಹೃದಯದಲ್ಲಿದ್ದಾಗ್ಯೂ ತನ್ನ ಶಿಷ್ಯನಾದ ಫಿಲಿಪ್ಪನಿಗೆ ಪರೀಕ್ಷಿಸಲಿಕ್ಕೆ ಈ ಮಾತನ್ನು ಕೇಳ್ತಾನೆ. ಎಷ್ಟು ದೊಡ್ಡ ಒಂದು ವಿಷಯ. ಇವರ ಉತ್ತರ ನೋಡಿ, ಶಿಷ್ಯರ ಉತ್ತರ. ಅದಕ್ಕೆ ಫಿಲಿಪ್ಪನ್ ಹೇಳ್ತಾನೆ, ಒಬ್ಬನಿಗೆ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು ಸ್ವಾಮಿ ಅಂದನು. ಈಗಿನ ಕಾಲದಲ್ಲಿ ನಾವು ಒಂದು ಸ್ವಲ್ಪ ಸ್ಟಡಿ ಮಾಡಿ ನೋಡಿದಾಗ $40 ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ರೊಟ್ಟಿ ಮೀನ ಕೂಡ ಅಲ್ಲ, ರೊಟ್ಟಿಯನ್ನು ತಂದರೆ ಬಹುತೇಕ ಈಗಿನ ಕಾಲದಲ್ಲಿ 3,500-4,000 ಜನರು. 4,000 ಜನರಿಗಾಗಿ ನಾವು 4,000 ರೂಪಾಯಿ ಇದರಿಂದ ರೊಟ್ಟಿಯನ್ನು ತೆಗೆದುಕೊಂಡು ಕೊಟ್ಟರೆ ಸ್ವಲ್ಪ ಬರ್ತದೆ. ಲೆಕ್ಕ ಅಂತಂದರೆ 3 ರೂಪಾಯಿಗೆ ಒಂದು ರೊಟ್ಟಿ ಇರಬೇಕ್ರಿ. 4,000 ರೂಪಾಯಿಗೆ ಅಂತಂದರೆ ಬಹುತೇಕ 1,000 ರೊಟ್ಟಿ ಬರ್ಬೋದು. ಅಲ್ಲಿ ನೋಡಿದ್ರೆ 15,000 ಜನ ಇದ್ದಾರೆ. ಒಂದು ರೊಟ್ಟಿಯಲ್ಲಿ ಎಷ್ಟು ಪಾಲಾಗಬೇಕು, ಒಂದು ತುಣುಕು ಸಿಗಬೇಕಂತಂದರೆ ಆಗೋದಿಲ್ಲ. ಅಷ್ಟು ನಾವು ದುಡ್ಡು ಖರ್ಚು ಮಾಡಿದ್ರು. ಅಂದರೆ ಕಡಿಮೆ ಅಂದರೆ $40 ಅವ್ರ ಹತ್ರ ಇತ್ತು. ದ್ಯಾಟ್ ಈಸ್ ಅ ಥಿಂಗ್ ವಾಟ್ ವಿ ಸ್ಟಡಿ. ಫಿಲಿಪ್ಪನ್ ಹೇಳ್ತಾನೆ ಸ್ವಾಮಿಗೆ. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾದ ಸಿಮೋನ್ ಪೇತ್ರನ ತಮ್ಮನಾದ ಅಂದ್ರೇನು ಆತನಿಗೆ ಹಿಂಗೆ ಹೇಳ್ತಾನೆ. ಅಂದ್ರೇನು ಬರ್ತಾನೆ ಎದ್ದು. ಈಗ ಫಿಲಿಪ್ಪ ಸಂಶಯಪಟ್ಟು ಹೀಗೆಲ್ಲ ಕತೆ ಹೇಳಲಿಲ್ಲ, ಸ್ವಾಮಿ ನೀನೇನಾದರೂ ಮಾಡಂತ ಹೇಳಲಿಲ್ಲ. ಆದರೆ ಲೌಕಿಕವಾದ ಒಂದು ವಿಚಾರ, ಕೊರತೆಯಿಂದ ಹೇಗೆ ಹೊರಗೆ ಬರಬೇಕು ಎಂಬುದಾಗಿ. ಹಾಗಾಗಿ ಬೆಸ್ಟ್ ಐಡಿಯಾ ಅಂತಂದರೆ ತಾವು ಜೀವನ ನೋಡ್ಕೊಳ್ರಿ. ಆತ್ಮಿಕವಾಗಿ ಹೇಗೋ ನಾವು ಹೇಳಿಬಿಟ್ಟಿದ್ದೀವಿ, ತಾವು ಜೀವನ ನೋಡ್ಕೊಳ್ಳಿ ಸ್ವಾಮಿ, ಅವರಿಗೆ ಕಳಿಸ್ಬಿಡು ಎಂಬುದಾಗಿ ಹೇಳ್ದಂಗೆ ಆಯಿತು. ಹಾಗಾಗಿ ಇನ್ನೊಬ್ಬ ವ್ಯಕ್ತಿ, ಇನ್ನೊಂದು ಶಿಷ್ಯನು, ಪೇತ್ರನ ತಮ್ಮನಾದ ಅಂದ್ರೇನು ಆತನು ಬರ್ತಾನೆ. ಆತನು ಬಂದು ಏನು ಹೇಳ್ತಾನೆ ನೋಡ್ರಿ. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸಿಮೋನ್ ಪೇತ್ರನ ತಮ್ಮನಾದ ಅಂದ್ರೇನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ. ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು? ಈತನ ಒಂದು ಸಂಶಯ ಅಂತ ತುಂಬಿರುವಂಥ ಸಂಶಯಾಸ್ಪದವಾದ ಒಂದು ವಾಕ್ಯ ನಾವು ನೋಡ್ತೀವಿ. ಸ್ವಾಮಿ ನಿನ್ನ ಹತ್ರ ಏನಿಲ್ಲ, ನಮ್ಮ ಹತ್ರನೂ ಏನಿಲ್ಲ, ಯಾರ ಹತ್ರ ಇಲ್ಲ, ಒಂದೇ ಹುಡುಗಿದಾನೆ 15,000 ಜನರಲ್ಲಿ. ಆತನ ಕಡೆಗೆ 5 ರೊಟ್ಟಿ ಮತ್ತು
2 ಮೀನುಗಳು ಇದ್ದಾವೆ. 5 ರೊಟ್ಟಿ 2 ಮೀನುಗಳು ಎಷ್ಟು ಜನರಿಗೆ ಏನು ಮಾಡಲಿಕ್ಕಾಗ್ತದೆ? ಕೊರತೆಯಲ್ಲಿದ್ದೇವೆ ಸ್ವಾಮಿ. ನಾವು ಸಂಪೂರ್ಣವಾಗಿ ಒಡೆಯಲ್ಪಟ್ಟೀವಿ. ಇಲ್ಲಿ ಏನು ಬೇರೆ ಆಸ್ಪದವಿಲ್ಲ. ಇವರಿಗೆ ಮನೆ ಕಳಿಸೋದು ಒಂದೇ. ಆದರೆ ಸ್ವಾಮಿ ಅವರಿಗೆ ಪರಲೋಕ ರಾಜ್ಯದ ತತ್ವ, ಪ್ರಿನ್ಸಿಪಲ್ಸ್ ಎಂಬುದಾಗಿ ಹೇಳ್ತೇವೆ. ಪರಲೋಕ ರಾಜ್ಯದ ಒಂದು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಆತನು ಆ ಒಂದು ಪರಿಸ್ಥಿತಿಯಲ್ಲಿ ಕಲಿಸಲಿಕ್ಕೆ ಆತನು ಪ್ರಯತ್ನ ಪಡ್ತಾನೆ. ಹಲ್ಲೆಲೂಯ. ಇಲ್ಲಿರುವ ಒಂದೇ ಹುಡುಗನ ಹತ್ರ 5 ರೊಟ್ಟಿ 2 ಮೀನುಗಳವೆ. ಆದರೆ ಇಷ್ಟು ಜನರಿಗೆ ಸಾಲುವುದಿಲ್ಲಲ್ಲ ಸ್ವಾಮಿ. ಯೇಸು ಉತ್ತರ ಕೊಡಲಿಲ್ಲ. ನಾವು ಪವಿತ್ರಾತ್ಮನ ಅಭಿಷೇಕದಲ್ಲಿ ವಾಕ್ಯ ಓದುವಾಗ ನಮ್ಮ ಪರಿಸ್ಥಿತಿಯಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ಒಂದು ಸಾಧ್ಯತೆ ರೀ. ಸತ್ಯವೇದದಲ್ಲಿ ಆರ್ಥಿಕವಾದ ವಿಷಯಗಳು ಬೇರೆ ಒಂದು ವಿರಾಳ ರೀತಿಯಲ್ಲಿ ಬೇರೆ ರೀತಿಯಲ್ಲಿನೇ ತೋರಿಸಲ್ಪಟ್ಟಿದ್ರಿ. ಯೇಸು ಸ್ವಾಮಿ ಆತನಿಗೆ ಏನೂ ಹೇಳಲಿಲ್ಲ. ಯಾಕಂದರೆ ಮುಂಚಿನ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಗೊತ್ತಿತ್ತು ತಾನೇನು ಮಾಡಬೇಕೆಂಬುದಾಗಿದ್ದಾನೆ. ಇದು ಭಾಳ ನಿರ್ದಿಷ್ಟವಾಗಿ ಯೇಸು ಸ್ವಾಮಿಗೆ ಗೊತ್ತು. ಪರೀಕ್ಷೆ ಮಾಡಲಿಕ್ಕೆ ಅವರೊಂದಿಗೆ ಮಾತಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಏನು ಹೇಳ್ತಾನೆ? ಅದಕ್ಕೆ ಉತ್ತರ ಕೊಡಲಿಲ್ಲರಿ ಆಂದ್ರೆಗೆ. ಹೌದಲ್ಲ, ಏನು ಮಾಡೋಣ, ಹೇಗೆ ಮಾಡೋಣ ಎಂಬುದಾಗಿ ಸ್ವಾಮಿ ಹೇಳಿಲ್ಲ. ಆದರೆ ಸ್ವಾಮಿ ಹೇಳಿದನ್ನು ನೋಡ್ರಿ, ಶಿಷ್ಯರಿಗೆ ಹೇಳ್ತಾನೆ, ಎಂದು ಹೇಳಲಾಗಿ ಆ ಜನರನ್ನು ಊಟಕ್ಕೆ ಕೂಡಿಸಿರಿ ಎಂಬುದಾಗಿ ಹೇಳ್ತಾನೆ ಸ್ವಾಮಿ. ಎಲ್ಲರಿಗೆ ಸಾಲಾಗಿ ಕೂಡಿಸಿರಿ. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು, ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಾಗಿತ್ತು. ಪ್ರತ್ಯೇಕವಾಗಿ ಕೂಡಿಸಿರಿ ಎಂಬುದಾಗಿ ಹೇಳುವಾಗ ನಿಮ್ಮ ಕೊರತೆ ಎಷ್ಟಿದೆ ಎಂಬುದಾಗಿ ಒಂದೊಂದಾಗಿ ಎಣಿಸಿರಿ ಎಂಬುದಾಗಿ ಹೇಳಿದಾಗ ಸಾಲಾಗಿ ಕುದುರುವಾಗ ಇವರಿಗೆ ಅಲ್ಲಿ ಸಂಖ್ಯೆ ಸಿಕ್ಕಿತ್ರಿ. 5,000 ಜನ ಇದ್ದಾರೆ. ಅದ್ರ ಮುಂಚೆ ಗೊತ್ತಾಗಲಿಲ್ಲ. ಇನ್ನೂ ಗಾಬರಿ ಆಗಿರ್ಬೇಕು ಅನಿಸ್ತೈತೆ ನನಗೆ. ಪಂಕ್ತಿಯಲ್ಲಿ ಕುಂತಾರೆ 100 ಜನ, 100 ಜನ ಅಂದರೆ ಎಷ್ಟೊಂದು ಪಂಕ್ತಿಯಾಗಿರಬೇಕು. 5,000 ಗಂಡು ಮಕ್ಕಳು ಮಾತ್ರ. ಇನ್ನು ಅವ್ರ ಜೊತೆಗೆ ದೊಡ್ಡ ಟೀಮ್ ಹೆಡ್ ಅಂತ ಹೇಳುವಾಗ ಫ್ಯಾಮಿಲಿ ಹೆಡ್ ಅಷ್ಟೇ ಎಣಿಸಿರೋದು. ಆದರೆ ನಾವು ನೋಡ್ತೇವೆ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಪರೀಕ್ಷೆಯಲ್ಲಿ ಸ್ವಾಮಿ ಹಾಕ್ತಾನೆ, ಎಷ್ಟು ಜನ ಇದ್ದಾರೆ ಎಂಬುದಾಗಿ ಎಣಿಸು ಎಂಬುದಾಗಿ ಹೇಳ್ದಂಗೆ ಆಯಿತು. ಎಲ್ಲರೂ ಹುಲ್ಲಿನ ಮೇಲೆ ಕುಂತಾರ್ರಿ. ಯಾರು ಕಡೆಗೆ ರೊಟ್ಟಿ ಇಲ್ಲ. ಈಗ ರೊಟ್ಟಿ ಯಾರ ಹಸ್ತದಿಂದ? ಪುಟ್ಟ ಮಗನ ಹಸ್ತದಿಂದ ಯಾರ ಕಡೆಗೆ ಬಂತು? ಶಿಷ್ಯರ ಕಡೆಗೆ ಬಂತು. ಶಿಷ್ಯರಿಂದ ಯಾರ ಕಡೆ ಬಂತು? ಯೇಸು ಸ್ವಾಮಿ ಕಡೆಗೆ ಬರ್ತದೆ. 3 ಹಸ್ತಗಳಿಂದ ದಾಟಿ ಹೋಯ್ತ್ರಿ. 11ನೇ ವಾಕ್ಯದಲ್ಲಿ ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಇಲ್ಲಿರುವಂಥದ್ದು ವಿಶೇಷವಾದ ಒಂದು ಸೆಂಟೆನ್ಸ್, ದೇವರಿಗೆ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಆದರೆ ಇನ್ನೊಂದು ಕಡೆಗೆ ನಾವು ನೋಡ್ತೇವ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತಾನೇ ಹಂಚಿಲ್ಲ. ಬೇರೆ ಸುವಾರ್ತೆಗಳಲ್ಲಿ ನೋಡುವಾಗ ಆತನು ಶಿಷ್ಯರಿಗೆ ಕೊಡ್ತಾನೆ. ಶಿಷ್ಯರಿಂದ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್ ಹೇಳಿ ಸ್ತೋತ್ರ ಮಾಡಿ ಆತನು ಮುರಿದು ಮತ್ತೆ ಶಿಷ್ಯರಿಗೆ ಕೊಡ್ತಾನೆ. ಈ ವಾಕ್ಯದಲ್ಲಿ ಅದು ಇಲ್ಲ, ಮತ್ತೆ ಅನವರ ಸುವಾರ್ತೆ ಕೂಡ ಕೊಟ್ಟಿದ್ದಾರೆ. ಶಿಷ್ಯರಿಗೆ ಹೋಗಿ ಎಲ್ಲರಿಗೆ ಹಂಚಿರಿ ಎಂಬುದಾಗಿ ಹೇಳೋದನ್ನು ನಾನು ನೋಡ್ತೇವೆ. 12ನೇ ವಾಕ್ಯದಲ್ಲಿ 11 ಮತ್ತೊಮ್ಮೆ ನೋಡ್ಕೊಳ್ಳೋಣ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. ಅಂದರೆ ಒಬ್ಬರು 10 ಕೂಡ ತಿಂದಿರಬೇಕು. ಹಿಂಗೆ ಅನ್ನಿಸ್ತದೆ. ಯವನಸ್ಥರಿದ್ದರೆ ತಿಂದಿರಬೇಕು, ಫ್ರೀಯಾಗಿ ಸಿಗ್ತದೆ, ತಿಂದಿರಬೇಕು. ಬಹುಶಃ ಆ ಹುಡುಗ ಕೂಡ ತಿಂದಿರಬೇಕು. 5 ರೊಟ್ಟಿ 2 ಮೀನು ತೊಗೊಂಡು ಬಂದಿದ್ದ 10 ರೊಟ್ಟಿ ಕೂಡ ತಿಂದಿರಬೇಕು. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು. ಎಲ್ಲವನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಇದರ ಬಗ್ಗೆ ಅನಲೈಸಿಸ್ ಎಂಬುದಾಗಿ ಹೇಳುವಾಗ ಇದರ ಬಗ್ಗೆ ಪವಿತ್ರಾತ್ಮನು ನಮಗೆ ಏನು ಹೇಳ್ತಾನೆ ಎಂಬುದಾಗಿ ಕತೆ ಹೇಳಬಾರ್ದು. ಇದು ಅದ್ಭುತ ಕಾರ್ಯ ಆದ ಮೇಲೆ ನಾವು ನೋಡ್ತೇವೆ. ಒಂದು ಕೂಡ ವ್ಯರ್ಥ ಆಗಬಾರದು. ಎಲ್ಲರೂ ತಿಂದಿದ್ದಾರಾ?
ತಿಂದಾದ ಮೇಲೆ ಒಂದು ಕೂಡ ವ್ಯರ್ಥ ಆಗಬಾರ್ದು. ಆಂದ್ರಿಯನೇ, ಫಿಲಿಪ್ಪನೇ, ಪೇತ್ರನೇ ಎಲ್ಲವನ್ನ ಕೂಡಿಸಿರಿ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಇದು ಸ್ಪಷ್ಟವಾಗಿ ಬರೆದಿದ್ರಿ. 4 ಸುವಾರ್ತೆಯಲ್ಲಿ ಇದನ್ನು ನೋಡುವಾಗ ಬಹುತೇಕ ನಮಗೆ ಸಂಪೂರ್ಣವಾದ ಒಂದು ಅದ್ಭುತ ಕಾರ್ಯ ಮಾಡಲಿ ಯಾವ್ಯಾವ ವಿಷಯಗಳು ಬಂದಾವೆಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಜನರು ನೋಡಿ ಲೋಕಕ್ಕೆ ಅದಕ್ಕಿಂತ ಮುಂಚೆ ನೋಡ್ತೇವ್ರಿ, ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು. ಯೇಸು ಸ್ವಾಮಿ ಕೈಯಲ್ಲಿ ಬಂದಿರೋದು 5 ರೊಟ್ಟಿ 2 ಮೀನ. ಎಲ್ಲರೂ ತಿಂದು ಉಳಿದಿರೋದು ಎಲ್ಲವನ್ನ ಮತ್ತೆ, ಯಾಕಂದ್ರೆ ಮುರಿದಿದ್ರಿ ಅವರು, ಮರೆದು ಎಲ್ಲವನ್ನ ಅವರು ಹಂಚಿಕೊಂಡ್ರು. ಹಂಚಿದ ಮೇಲೆ ಉಳಿದಿರುವುದು 12 ಪುಟ್ಟಿಗಳು. 12 ಪುಟ್ಟಿಗಳು ಏನಾದವು ಅದು ನಮ್ಮ ಪ್ರಸಂಗವಲ್ಲ, ಅದು ನಾವು ಓದ್ಕೊಳ್ಳೋಣ, ಅದು ಗ್ರಹಿಸ್ಕೊಳ್ಳೋಣ. ಆದರೆ ಈಗ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಇಲ್ಲಿ 4 ಕೈಗಳು ನೋಡ್ತೇವೆ. ಎಷ್ಟು ಕೈಗಳು ಎಂಬುದಾಗಿ ಹೇಳುವಾಗ, ಅಥವಾ ನಾವು ನೋಡ್ತೇವೆ ಅಂಗೈ ಎಂಬುದಾಗಿ ಹೇಳ್ತೇವೆ, ಹಸ್ತಗಳು ಎಂಬುದಾಗಿ 4. ಒಂದು ಪುಟ್ಟ ಆ ಮಗುವಿನ ಹಸ್ತ. ಅಲ್ಲಿಂದ ಯಾರ ಕೈಯಲ್ಲಿ ಹೋಯ್ತ್ರಿ? ಅಲ್ಲಿಂದ ಯಾರ ಕೈಯಲ್ಲಿ ಹೋಯ್ತು? ನಾವು ನೋಡ್ತೇವೆ ಶಿಷ್ಯರ ಕೈಯಲ್ಲಿ, ಸೇವಕರ ಕೈಯಲ್ಲಿ ರೊಟ್ಟಿ ಹೋಯಿತು. ಅದು 2ನೇ ಹಸ್ತ, ಸೇವಕರ ಹಸ್ತ. ಸೇವಕರಿಂದ ಯಾರ ಕಡೆ ಹೋಯಿತು? ಮಹೋನ್ನತನಾದ ದೇವರ ಮಗನಾದ ಯೇಸು ಸ್ವಾಮಿ ಕಡೆಗೆ ಹೋಯಿತು. ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಸ್ವಾಮಿ ಕಡೆಗೆ ಹೋಯಿತು. ಸ್ವಾಮಿ ಕಡೆಯಿಂದ ಎಲ್ಲೋಯ್ತು ಗೊತ್ತಾ? ದೇವರಿಗೆ ಸ್ತೋತ್ರ ಮಾಡಿ ಆತನು ತಿರುಗ ಯಾರ ಕಡೆ ಕೊಡ್ತಾನೆ ಗೊತ್ತಾ? ಸೇವಕರಿಗೆ ಕೊಡ್ತಾನೆ. ಸೇವಕರ ಹಸ್ತಕ್ಕೆ ಬಂತು. ಸೇವಕರ ಹಸ್ತದಿಂದ ಎಲ್ಲಿ ಬಂತು? ಜನರಿಗೆ ಹಂಚಲ್ಪಟ್ಟಿತ್ತು. ಇಷ್ಟು ದೊಡ್ಡ ಸುತ್ತು ಹೊಡೆದ ಮೇಲೇ ಆ ಒಂದು ಅದ್ಭುತ ಕಾರ್ಯಕ್ಕೆ ಒಂದು ಸಂಪೂರ್ಣತೆ ಸಿಕ್ಕಿತು. ಇದು ನಮ್ಮ ಒಂದು ಅಧ್ಯಯನ. ಬಹಳ ಗಂಭೀರವಾಗಿ ಕೆಲವು ವಿಷಯಗಳನ್ನು ಇಲ್ಲಿ ನೋಡ್ಲಿಕ್ಕಿದ್ದೇವೆ. 4 ಕೈಗಳಿಂದ ಹಾದು ತಿರುಗಿ ಮತ್ತೆ ಆ ಮಗನ ಕಡೆಗೆ ತೃಪ್ತಿಕರವಾಗಿ ಊಟ ಮಾಡಿ ಬಹುತೇಕ ಮತ್ತೆ 5 ರೊಟ್ಟಿ 2 ಮೀನ ಒಯ್ದಿರ್ಬೇಕು ಅನ್ನಿಸ್ತೈತೆ ಖುಷಿಯಲ್ಲಿ. ಯಾಕಂದರೆ ಟ್ರಾಫಿ ತಗೊಳ್ಳುವಾಗ ಮನೆಗೆ ತೊಗೊಂಬರ್ತಾರಲ್ರಿ, ಅದನ್ನು ಇಟ್ಕೊಳ್ತಾರೆ. ಯಾಕೆ ಗೊತ್ತಾನ? ಇದರಿಂದ ನಾವು ಜಯ ಹೊಂದಿದ್ದೇವೆ ಅಂತೇಳಿ ಬಹುತೇಕ ತೊಗೊಂಡು ಹೋಗಿರ್ಬೇಕು ಅನ್ನಿಸ್ತದೆ. ನನಗೆ ಅನ್ನಿಸ್ತದೆ ಹಂಗೆ. ಸತ್ಯವೇದದಲ್ಲಿ ಬರೆದಿಲ್ಲ, ಆದರೆ ಶಿಷ್ಯರಾದರೂ ಖುಷಿ ಪಟ್ಟು ಅವ್ನಿಗೆ ಇನ್ನೊಂದು ಸ್ವಲ್ಪ ತೊಗೊಂಡು ಹೋಗ್ಬಿಡಪ್ಪ ನಿನ್ನ ಮನೆಗೆ ಅಂತೇಳಿ ಕೊಟ್ಟಿರ್ಬೋದು. ಯಾರಿಗೆ ಖುಷಿ ಆಗಂಗಿಲ್ಲ ರೀ? ನನ್ನ ಮೂಲಕ ಇಷ್ಟು ಜನರು ಆಶೀರ್ವಾದ ಹೊಂದಿದ್ದಾರೆ, ಯಾರಿಗೆ ಖುಷಿ ಆಗೋದಿಲ್ಲ? ನಾವು ದೇವರ ವಾಕ್ಯದಲ್ಲಿ ಈಗ ಒಂದು 4 ಹಸ್ತಗಳು, ಅಂಗೈಗಳು, ಕೈಗಳು ನಾವು ನೋಡಿದ್ದೇವೆ. ಆ ಪ್ರತಿಯೊಂದು ವ್ಯಕ್ತಿತ್ವ, ಕೈಗಳು, ಹಸ್ತಗಳ ಬಗ್ಗೆ ನಾವು ಕಲಿಯುವ. ಎಲ್ಲರೂ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಅಗತ್ಯದಲ್ಲಿದ್ದರು. ಇದು ಇಂಪಾರ್ಟೆಂಟ್ ರೀ. ಎಲ್ಲರೂ ಅಗತ್ಯದಲ್ಲಿದ್ದರು, ಎಲ್ಲರೂ ಕೊರತೆಯಲ್ಲಿದ್ದರು. ಯೇಸು ಸ್ವಾಮಿ ಹತ್ರ ಕೂಡ ಇರಲಿಲ್ಲ, ಶಿಷ್ಯರ ಹತ್ರ ಏನೂ ಇರಲಿಲ್ಲ. 5,000 +5 ಒಂದು 10,000 ರಿಂದ 15,000 ಕಡೆ, ಎಲ್ಲರ ಕಡೆಗೆ ನೋಡಿದಾಗ ಒಂದು ಮಗನ ಕಡೆಗೆ ಮಾತ್ರ ಅದು 5 ರೊಟ್ಟಿ 2 ಮೀನುಗಳಿದ್ವು. ನಾವು ನೋಡ್ತೇವೆ 4 ಹಸ್ತಗಳಿಂದ ದಾಟಿ ಬರುವಾಗ ಒಂದೊಂದು ವ್ಯಕ್ತಿತ್ವ ನಾವು ನೋಡ್ಕೊಳ್ಳೋಣ. ವಿ ವಿಲ್ ಚೆಕ್ 4 ಲೆವೆಲ್ಸ್. ಹುಡುಗ, ನಂಬಿಕೆಯುಳ್ಳ ಕೈಗಳು, ಕೊಡುವ ಕೈಗಳು. ಈತನ ಭಾವನೆ ಹೆಂಗಿತ್ತು ಗೊತ್ತಾ? ನನ್ನ ಕಡೆ ಇರುವಂಥ 5 ರೊಟ್ಟಿ 2 ಮೀನು ಕೂಡ ಅದು ದೇವರದೇ. ನನಗೆ ಕೊಟ್ಟಿರುವಂಥದ್ದು ಎಲ್ಲವೂ ದೇವರದೇ. ಒಂದು ಸಭೆ ಅಥವಾ ಒಂದು ದೇವರ ಜನರ ಒಂದು ಗುಂಪು ತಕ್ಕೊಂಡಾಗ ಅಲ್ಲಿ ಇರುವ ಒಂದು ವ್ಯಕ್ತಿ ಕಡೆ ಇರುವಂಥ ಸ್ವಭಾವ ಏನಂತಂದರೆ, ನನಗೆ ದೇವರು ಏನು ಕೊಟ್ಟಿದ್ದಾನೋ ನನ್ನ ತಂದೆ ತಾಯಿ ಮೂಲಕ ಕೊಟ್ಟಿರಬೇಕು, ಆದರೆ ಇದು ದೇವರದು. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡ್ತೇವ್ರಿ, ಆಕಾಶ ಮಂಡಲವು ಮತ್ತು ಭೂಮಿಯು ಅದರಲ್ಲಿರುವ ಎಲ್ಲವೂ ನಿಮ್ಮ ದೇವರಾದ ಯೆಹೋವನದೇ. ಆಕಾಶದಲ್ಲಿರುವ ಎಲ್ಲವೂ
ಭೂಮಿಯಲ್ಲಿರುವ ಎಲ್ಲವೂ ಕರ್ತನಾದ ದೇವರಾದ ಯೆಹೋವನದೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬಹುತೇಕ ಈ ವ್ಯಕ್ತಿ, ಈ ಚಿಕ್ಕ ಮಗು ಇದನ್ನು ಅರಿತುಕೊಂಡಿರ್ಬೇಕನ್ನಂತ ಅನಿಸ್ತಿದ್ದೇನೆ. ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕೂಡ ಅರಿತುಕೊಳ್ಬೇಕ್ರಿ. ನಿಮಗೆ ಸಂಪಾದಿಸುವುದಕ್ಕೆ ಭಾಗ್ಯವನ್ನು ಸಾಮರ್ಥ್ಯವನ್ನು ಕೊಟ್ಟವನೆಂದು ಯೆಹೋವನೇ ಎಂಬುದಾಗಿ ಜ್ಞಾಪ ಮಾಡಿಕೊಳ್ಳ್ರಿ. ಪೂರ್ಣ ವಚನ ಅಲ್ರಿ, ಒಂದು ಭಾಗ, ವಚನದ ಭಾಗ. ನಮಗೆ ಸಂಪಾದಿಸುವುದಕ್ಕೆ ಸಾಮರ್ಥ್ಯ ಭಾಗ್ಯ ಕೊಟ್ಟವನು ಯಾರಂತಂದರೆ ಯೆಹೋವನು ಮಾತ್ರ ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. ಅದಕ್ಕಾಗಿ ನಾವು ನೋಡ್ತೇವೆ, ಈ ಒಂದು ಹಸ್ತದಲ್ಲಿ ಈ 5 ರೊಟ್ಟಿ 2 ಮೀನು ಇರುವಾಗ ಈತನ ಭಾವನೆ ಹೇಗಿತ್ತು? ಇದು ಕರ್ತನದು, ಇದು ದೇವರದು, ದೇವರೇ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಕೇಳಿದನಂತಂದರೆ ನಾನು ಕೊಟ್ಬಿಡಬೇಕು, ಅದು ಸ್ವಲ್ಪ ಇಟ್ಕೊಂಡಲ್ಲ ಹಠ ಮಾಡಿ ನಾನೊಂದು ರೊಟ್ಟಿ ಉಳಿಸ್ಕೊಳ್ಳೋದಲ್ಲ. 5 ರೊಟ್ಟಿ 2 ಮೀನು ಅಷ್ಟೇ ಊಟಕ್ಕೆ ನಮ್ಗೆ ಈಗ 15,000 ಜನರಲ್ಲಿದೆ. ಸ್ವಾಮಿಗೆ ಕೊಟ್ಟರೆ ಸ್ವಾಮಿ ಬಹುತೇಕ ಆಶೀರ್ವದಿಸಿ ಎಲ್ಲರಿಗೂ ತೃಪ್ತಿಪಡಿಸಬಹುದು ಎಂಬುದಾಗಿ ಈ ವಿಶ್ವಾಸಿಯ ಭಾವನೆ. ಈ ಚಿಕ್ಕ ಮಗು ಏನು ತೋರಿಸ್ತದಂದರೆ ಸಂಪೂರ್ಣವಾಗಿ ದೇವರಲ್ಲಿ ಇಟ್ಟಿರುವಂಥ ಭರವಸೆ. ಆತನ ಕೈಯಲ್ಲಿದ್ದಾಗ ಅದು 5 ರೊಟ್ಟಿ 2 ಮೀನುಗಳನ್ನೇ ನಾವು ನೋಡ್ತೇವೆ. ಮುಂದಕ್ಕೆ ಹೋಗಿ ಅದು ಯಾರ ಕೈಯಲ್ಲಿ ಹೋಗ್ತದೆ? ಇಟ್ ವಿಲ್ ಗೋ ಇನ್ ಟು ದ ಹ್ಯಾಂಡ್ಸ್ ಆಫ್ ದಿ ಮಿನಿಸ್ಟರ್ಸ್ ಆಫ್ ಗಾಡ್, ಪಾಸ್ಟರ್ಸು, ಲೀಡರ್ಸು, ಇವ್ಯಾಂಜಲಿಸ್ಟು. ಒಂದು ಹಸ್ತದಿಂದ ಇನ್ನೊಂದು ಹಸ್ತಕ್ಕೆ ಹೋಗುವಾಗ 5 ಬೆರಳುಗಳಿರ್ತವೆ. 5 ಥರದ ಸೇವೆಯ ಜನರು ಅವರ ಹಸ್ತದಲ್ಲಿ ಈ ಒಂದು 5 ರೊಟ್ಟಿ 2 ಮೀನು ಕೂಡ ಹೋದ ತಕ್ಷಣವೇ ಅದು ಅಭಿವೃದ್ಧಿ ಆಗಲಿಲ್ಲ. 5,000 ಜನರಿಗೆ ಊಟ ಮಾಡುವಷ್ಟು ಅದ್ಭುತ ಕಾರ್ಯವಾಗಿ ಅದು ಏನು ಮಲ್ಟಿಪ್ಲೈ ಆಗಲಿಲ್ಲ, ಕುಣಿಸಲ್ಪಡಲಿಲ್ಲ. ಯಾಕಂದರೆ ಅವರು ಕೂಡ ಡೌಟ್ಫುಲ್ ಆಗಿರುವಂಥ ವ್ಯಕ್ತಿಗಳು ಇನ್ನುವೆ, ಇವರಿಗೆ ಗೊತ್ತಿಲ್ಲ. ಅವರ ಕೈಯಲ್ಲಿ ಹೋಗ್ತದೆ. ಕೊರತೆಯನ್ನು ನೀಗಿಸುವಷ್ಟು ಅದು ಆಗಲಿಲ್ಲ. ಅವರು ಸ್ವಲ್ಪ ಇಟ್ಕೊಂಡು 4 ರೊಟ್ಟಿ ಕೊಟ್ಟಿದ್ರೆ ಕೂಡ ಆಗ್ತಿರಲಿಲ್ಲ. ಯಾಕಂದರೆ ಎಲ್ಲವೂ ದೇವರದೇ, ಮಹೋನ್ನತನಾದ ದೇವರದೇ. ಪೂರ್ವಕಾಲ ವೃತ್ತಾಂತ ಕೂಡ ನೋಡ್ತೇವೆ, ಎಲ್ಲವೂ ಯೆಹೋವನದೇ. 5 ರೊಟ್ಟಿ 2 ಮೀನ ಪುಟ್ಟ ಹಸ್ತದಿಂದ ಶಿಷ್ಯರಿಗೆ ಸಂಪೂರ್ಣವಾಗಿ ಅದನ್ನು ಯೇಸು ಸ್ವಾಮಿ ಕೈಯಾಗಿ ಹೋಗ್ತದೆ. ಯಾಕಂದರೆ ಯೇಸು ಸ್ವಾಮಿ ನಮ್ಮ ಯಜಮಾನನು, ಯೇಸು ಸ್ವಾಮಿ ನಮ್ಮ ಒಡೆಯನು, ಯೇಸು ಸ್ವಾಮಿ ನಮ್ಮ ಪೂರೈಕೆದಾರನು, ಕೊರತೆಯಿಂದ ಅಭಿವೃದ್ಧಿಗೆ ನಡೆಸುವಂಥ ಸ್ವಾಮಿ. ಯೇಸು ಸ್ವಾಮಿ ನೋಡ್ರಿ ಪ್ರಾರ್ಥನೆ ಮಾಡಲಿಲ್ಲ, ದೇವರೇ, ತಂದೆಯಾದ ದೇವರೇ, ಹೇಗಾದರೂ ಮಾಡಿ ಈ 5 ರೊಟ್ಟಿ ಒಂದು 50,000 ರೊಟ್ಟಿಯಾಗಿ ಮಾರ್ಪಡಿಸು. ಎಲ್ಲರೂ ಒಂದು 5-5, 10 ತಿಂದು ಖುಷಿಯಾಗಿರ್ತಾರೆ. ಆದರೆ ಆತನು ಸ್ತೋತ್ರ ಮಾಡಿದನು. ಯಾಕೆ ಗೊತ್ತಾ? ಇದು ನಿನ್ನದೇ, ನೀನೇ ಕೊಟ್ಟಿರುವಂಥದ್ದು, ನಿನ್ನ ಹತೋಟಿಯಲ್ಲಿರುವಂಥದ್ದು. ನೀನು ಆಗಲೇ ಇದನ್ನು ಏನು ಮಾಡಿದಿ? 15,000 ಜನರಿಗೆ ಸಾಕಾಗುವಷ್ಟು ಮತ್ತೆ ಅದರಿಂದ ಹೆಚ್ಚಿಗೆ ಬೆಳೆಯುವಷ್ಟು ನೀನು ಅದನ್ನು ಮಾಡಿದ್ದೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿದಾಗ್ಯೂ ಅದು ಇನ್ನೂ ಏನಾಗಲಿಲ್ಲ ರೀ, 15,000 ಜನರಿಗೆ ಕೊಡುವಷ್ಟು ಅಭಿವೃದ್ಧಿ ಆಗಲಿಲ್ಲ. ಇನ್ನೂ ಕೊರತೆ ಇತ್ತು. ಸ್ವಾಮಿ ಕೈಯಾಗ ಕೊರತೆ ಇತ್ತು. ರಹಸ್ಯ ಹೇಳ್ತೇನೆ ನಿಮಗೆ. ಸ್ವಾಮಿ ಏನು ಮಾಡ್ತಾನೆ? ಯಾಕಂದರೆ ಇಡೀದನ್ನು ಒಬ್ಬರೇ ಯೇಸು ಸ್ವಾಮಿ ಒಬ್ಬನೇ ಎತ್ಕೊಂಡು ಬಂದು ಕೊಡ್ಲಿಕ್ಕಾಗೋದಿಲ್ಲ, ಎಲ್ಲರಿಗೂ ಹಂಚಕ್ಕಾಗಂಗಿಲ್ಲ ರೀ. ಆತನು ಶಿಷ್ಯರ ಕೈ ಕೊಡ್ತಾನೆ. ಮತ್ತಾನೆ ಬರೆಸುವ ವಾರ್ತೆಯಲ್ಲಿ ಕ್ಲಿಯರ್ ಆಗಿ ಬರ್ತದೆ, ಹಿ ಗೇವ್ ಇಟ್ ಟು ಹಿಸ್ ಡಿಸೈಪಲ್ಸ್. ಇಲ್ಲಿ ಒಂದು ರಹಸ್ಯ, 2 ಸಾರಿ ಸೇವಕರ ಕೈಯಲ್ಲಿ ಬಂದಿತ್ತು. ಆದರೂ ಕೂಡ ಅದು ಏನಾಗಲಿಲ್ಲ, ಮಲ್ಟಿಪ್ಲೈ ಆಗಲಿಲ್ಲ, ಇನ್ನೂ ಅಭಿವೃದ್ಧಿ ಆಗಲಿಲ್ಲ, ಇನ್ನೂ ಜನ ಕಾಯ್ತಿದ್ದಾರೆ. ಇದು ರಹಸ್ಯ. ಯಾಕಂದರೆ ದಿ ಓನರ್ ಈಸ್ ಗಾಡ್, ಜೀಸಸ್ ಹಿಮ್ಸೆಲ್ಫ್. ಹಿ ಈಸ್ ಅ ಮಾಸ್ಟರ್, ಹಿ ಈಸ್ ದ ಪ್ರೊವೈಡರ್. ಅನ್ಲೆಸ್ ವಿ ಡೂ ಒನ್ ಥಿಂಗ್ ಇಟ್ ವಿಲ್ ನಾಟ್ ಹ್ಯಾಪನ್. ಒಂದು ಕಾರ್ಯ ಇನ್ನೂ ಆಗಬೇಕಾಗೈತ್ರಿ. ಅದು ಏನಂತಂದರೆ ಅವರ ಕೈಯಿಂದ
ಜನರಿಗೆ ಅವರಿಗೆ ಇರುವ ಕೊರತೆಯ ತಕ್ಕಂತೆ ಅವರಿಗೆ ಬೇಕಾಗಿರುವ ಊಟವನ್ನು ಇವರು ಹಂಚಬೇಕು. ಹಾಗಾಗಿ ಶಿಷ್ಯರು ಅದನ್ನು ತೆಗೆದುಕೊಂಡು ಆ ಸಾಲಿನಲ್ಲಿ ಒಂದು ಬುಟ್ಟೆಯಿಂದ ಕೈ ಹಾಕಿ ಹೋಗಿ ಕೊಡುವಾಗ ಇನ್ನೂ ಬರ್ತದೆ. ಹಾಗೆ ಕೊಡ್ಕೊಂಡೇ ಹೋದ್ರು. ಕಡಿಮೆ 5,000 ಜನ ಮಾತ್ರ, ಅಲ್ಲಿ ಗಂಡಸರು ಮಾತ್ರ ಇದ್ರಿ. 5,000 ಜನರು ಗಂಡಸರು ಮಾತ್ರ ಎಂಬುದಾಗಿ ಹೇಳಿದಾಗ ಮತ್ತು ಹೆಣ್ಣು ಮಕ್ಕಳು ಕೂಡಿಸಿದರೆ 10-15,000 ಜನರಿಗೆ ತಗೊಳ್ತಾರೆ ಕೊಡ್ತಾರೆ. ಇನ್ನೂ ಮುಗಿದಿಲ್ಲ. ಜನಗಳು ಬಹುತೇಕ ಒಂದು ಬುಟ್ಟೆಗಳಲ್ಲಿ ಅಲ್ಲಿಲ್ಲೇ ಇನ್ನೂ ಎಕ್ಸ್ಟ್ರಾ ನೀವು ತಗೊಳ್ರಿ ಎಂಬುದಾಗಿ ಕೂಡ ಇಟ್ಟಿರ್ಬೇಕು ಅನ್ನಿಸ್ತೈತೆ ನನಗೆ. ಎಲ್ಲರೂ ಊಟ ಮಾಡಿ ಖುಷಿಯಾಗಿದ್ದಾಗ ಯೇಸು ಸ್ವಾಮಿ ಹೇಳ್ತಾನೆ, ಈಗ ಏನು ಮಾಡಿರಿ, ಉಳಿದಿದ್ದನ್ನು ಏನು ಮಾಡಿ ವೇಸ್ಟ್ ಆಗಲಾರ್ದಂಗೆ ಕೂಡಿಸಿರಿ. ತಿರುಗಿ ಮತ್ತೆ ಶಿಷ್ಯನ ಕೈಯಲ್ಲಿ ಬಂತು. ಮುಂದೆ ನೋಡಿದಾಗ ಸ್ವೀಕಾರ ಮಾಡಿದಂಥ ಈ ಹಸ್ತಗಳು, ವಾಕ್ಯಲ್ಲಿ ಯಾರು ಕೇಳ್ತಾರೆ, ಕೊಡುವ ಕೈಯೂ ಆಶೀರ್ವಾದದ್ದು, ತೆಗೆದುಕೊಳ್ಳುವ ಕೈಯೂ ಆಶೀರ್ವಾದದಲ್ರಿ. ಇದು ಈ ಹಸ್ತವು ಇನ್ನು ದೇವರು ಯಾರು ಎಂಬುದಾಗಿ ಕಂಡುಕೊಳ್ಳದೇ ಇರುವಂಥ, ಆತನ ಆಶೀರ್ವಾದವನ್ನು ಕಂಡುಕೊಳ್ಳದೇ ಇರುವಂಥ ಒಂದು ವ್ಯಕ್ತಿತ್ವ ಇದು. ಮಗನ ಕೈಯು ಕೊಡುವಂಥದ್ದು. ಇಟ್ಟುಕೊಳ್ಳದೆ ಆ ರೊಟ್ಟಿಯು ಸ್ವಾಮಿ ಕಡೆ ಹೋಯಿತು. ಸ್ವಾಮಿ ಅದ್ಭುತ ಕಾರ್ಯ ಮಾಡಿದಕ್ಕಾಗಲೇ ಸ್ತೋತ್ರ ಮಾಡಿ ಮತ್ತೆ ಮುರಿದು ಆತನು ಇವರ ಕಡೆಗೆ ಕೊಡ್ತಾನೆ. ಮಗನು ಮತ್ತೆ ತಿರುಗಿ ಬರೋಣ್ರಿ, 4 ಹಸ್ತಗಳು ಮತ್ತೆ ತಿರುಗಿ ಬರೋಣ. ಈ ಪುಟ್ಟ ಮಗ ಆತನು ಹಠ ಮಾಡಿದರೆ ಇದು ಆಗ್ತಿರಲಿಲ್ಲ. ಪಾಪ ಅರ್ಥ ಮಾಡಿಕೊಂಡ, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಅರ್ಥ ಮಾಡಿಕೊಂಡ ಆತನು ಕೊಟ್ಬಿಟ್ಟ ಎಂಬುದಾಗಿ ನಾವು ನೋಡ್ತೀವಿ. ಆಮೇಲೆ ಆತನು ಕೊಡ್ತಾನೆ. ಹಿ ಇಮ್ಮಿಡಿಯೇಟ್ಲಿ ಗೇವ್ ವೆನ್ ಜೀಸಸ್ ಡಿಮ್ಯಾಂಡೆಡ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. 2 ಕೊರಿಂಥಿ 9ನೇ 10ನೇ ವಾಕ್ಯ ಒಂದು ಓದನ್ರಿ. ಬಿತ್ತುವವನಿಗೆ, ಅಲ್ಲಿ ನೋಡ್ರಿ 2 ಕೊರಿಂಥಿ 9:10ರಲ್ಲಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು. ಸ್ಪಷ್ಟವಾಗಿ ಬರ್ತದ್ರಿ. ದೇವರೇ ಬೀಜವನ್ನು ಕೊಡ್ತಾನೆ, ಉಣ್ಣುವವನಿಗೆ ದೇವರೇ ಊಟವನ್ನು ಕೊಡ್ತಾನೆ. ಮತ್ತು ನಾವು ನೋಡುವಾಗ ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಅದಕ್ಕೆ ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸಿ. ಇದು ಪುಟ್ಟ ಮಗುವಿನ ಪರಿಸ್ಥಿತಿಯಲ್ಲಿ ಆ ಹಸ್ತಕ್ಕೆ ಮಾತಾಡುವಂಥ ವಾಕ್ಯ. ಇದಲ್ಲದೆ ನಿಮ್ಮ ದಾನಗಳು ಮತ್ತು ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರು ಕೃತಜ್ಞತಾ ಸ್ತುತಿ ಉಂಟು ಮಾಡುವುದು. ನಿಮಗೆ ನಾನು ಬೀಜ ಕೊಟ್ಟಿರುವುದು, ನೀವು ಅದರಿಂದ ಉದ್ಧಾರವಾಗಿ ನೀವು ಮತ್ತೊಬ್ಬರಿಗೆ ಕೊಟ್ಟಾಗ ಅಲ್ಲಿ ದೇವರ ನಾಮ ಮಹಿಮೆ ಪಡಿಸಲ್ಪಟ್ಟಾಗ ಅಲ್ಲಿ ನಾವು ನೋಡ್ತೇವೆ ಆ ಒಂದು ಅಭಿವೃದ್ಧಿ ಹೊಂದುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಪುಟ್ಟ ಮಗನ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಇದನ್ನು ಅರ್ಥ ಮಾಡ್ಕೊಳ್ಬೇಕ್ರಿ. ದೇವರೇ ನಮಗೆ ಕೊಟ್ಟಿದ್ದಾನೆ. ನಾನು ಒಂದು ವೇಳೆ ಇದನ್ನು ಈ ಬೀಜವಾಗಿ ನಾನು ಬಿತ್ತುವುದಾದರೆ ಯೇಸು ಸ್ವಾಮಿಯ ಒಂದು ಏನೋ ಹೇಳ್ತೀವಿ ಅಂದರೆ, ಯೇಸು ಸ್ವಾಮಿ ಕೇಳಿದ ಡಿಮ್ಯಾಂಡ್ ಎಂಬುದಾಗಿ ಆಕ್ಷನ್ ಕೇಳಿದಾಗ ನಾನು ಕೊಡುವಾಗ ದೇವರು ನನಗೆ ಕೊಡ್ತಾನೆ ಎಂಬುದಾಗಿ 100% ಆಗಿ 100ಕ್ಕೆ 100 ಹೃದಯದಲ್ಲಿ ನಾವು ಖಚಿತಪಡಿಸಿಕೊಂಡು ಇರುವುದನ್ನು ಯೇಸು ಸ್ವಾಮಿ ಕೇಳಿದಾಗ ಕೊಡುವುದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ನಾವು ಒಂದು ವೇಳೆ ಈ ಪುಟ್ಟ ಬಾಲಕನ ಒಂದು ಸ್ಥಾನದಲ್ಲಿ ಇರುವುದಾದರೆ, ಪ್ರಿಯರೇ, ನಮಗೆ ಕೊಟ್ಟಿರುವುದು ಎಲ್ಲವೂ ದೇವರೇ. ನಾವು ಯೇಸು ಸ್ವಾಮಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಬೇಕು ಎಂಬುದಾಗಿ ಉದ್ದೇಶದಿಂದ ನಿನಗೆ ಕೊಡುವುದಕ್ಕೆ ಆತನು ಕೇಳುವನಾದರೆ ನಾವು ಕೊಡಬೇಕ್ರಿ. ಆವಾಗ ನಮಗೆ ಮತ್ತೆ ತಿರುಗಿ ದೇವ್ರ ವಾಕ್ಯದಲ್ಲಿ ಹೇಳ್ತದ್ರಿ,
ನಾವು ದೇವ್ರ ವಾಕ್ಯ ನೋಡ್ತೇವೆ. ಪ್ರಸಂಗಿ 11:1 ಕೂಡ ನೋಡ್ತೇವೆ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನೀನು ತಿರುಗಿ ಬರ್ತದೆ. ನಾವು ಇನ್ನೊಂದು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಕೊಡ್ರಿ ನಿಮಗೆ ಕೊಡಲ್ಪಡುವುದು. ಮೊದಲು ಕೊಡಿರಿ ಬರ್ತದೆ, ಆಮೇಲೆ ಕೊಡಲ್ಪಡುವುದು ಬರ್ತದೆ. ಆಮೆನ್. ಇದು ಭಾಳ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ಇನ್ನೂ 2-3 ವಿಷಯಗಳನ್ನು ನೋಡ್ಕೊಳ್ಳೋಣ್ರಿ. ಇಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ರೊಟ್ಟಿ ಮತ್ತು ಮೀನುಗಳು ಇನ್ನೂ ಏನಾಗಲಿಲ್ಲ ರೀ, ಮಲ್ಟಿಪ್ಲೈ ಆಗಲಿಲ್ಲವು. ಇನ್ನೂ 15,000 ಜನರಿಗೆ ಸಾಕಾಗುವಷ್ಟು ಆಗಲಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಅವರ ಕೃತ್ಯಗಳನ್ನು ಸ್ವಾಮಿ ನೋಡ್ತಿದ್ದಾನೆ, ಆತನು ನೋಡ್ತಿದ್ದಾನೆ. ಬಾಲಕನಿಗೆ ನೇರವಾಗಿ ಕೇಳಲಿಲ್ಲ, ಶಿಷ್ಯರ ಮೂಲಕ ಕೇಳ್ತಾನೆ. ಯಾಕಂದರೆ ಅಲ್ಲಿ ಕೂಡ ಶಿಷ್ಯರ ಬಗ್ಗೆ ಆತನು ಪರೀಕ್ಷೆ ಮಾಡಲಿಕ್ಕೆ ಬಯಸ್ತಾನೆ. ಇವರೇನು ಹೇಳ್ತಾರೆ ಹೋಗಿ ಅಂತೇಳಿ ಹೇಳಿದ್ರು. ಆತನ ಕೈಯಿಂದ ಶಿಷ್ಯರ ಕೈಯಲ್ಲಿ ಬರುವಾಗ ಕೂಡ ಆತನು ಶಿಷ್ಯರನ್ನು ಪರೀಕ್ಷೆ ಮಾಡಿದಾಗ ಏನಾದರೂ ಇವ್ರು ಇಟ್ಕೊಳ್ಳಿಲ್ಲ. ಯೇಸುವಿನ ಕೈಯಲ್ಲಿ ಬಂತು. ಯೇಸು ಆಶೀರ್ವಾದ ಕೇಳಿದನು. ಬಹುತೇಕ ನನಗನ್ನಿಸ್ತದೆ ಯೇಸು ಸ್ವಾಮಿ ಆಶೀರ್ವಾದ ಮಾಡಿ ತಂದೆಯಾದ ದೇವರಿಗೆ ಆತನು ಸ್ತುತಿ ಸಲ್ಲಿಸಿದನು. ಯಾಕಂದರೆ ದೇವರೇ ನೀ ಆಗಲೇ ಮಾಡಿದೆ ಎಂಬುದಾಗಿ. ಸ್ವಾಮಿ ಹೋಗಿ ಮಗನಿಗೆ ಕೊಡಲಿಲ್ಲ, ಜನರಿಗೆ ಕೊಡಲಿಲ್ಲ. ಆದರೆ ಸ್ವಾಮಿ ಯಾರಿಗೆ ಕೊಟ್ಟನು ಗೊತ್ತಾ? ಶಿಷ್ಯರಿಗೆ ಕೊಡ್ತಾನೆ. ಮತ್ತೆ ತಿರುಗಿ ಈ ಮೇಲ್ವಿಚಾರಕರು, ಸೇವಕರು ಅವರು ಏನು ಮಾಡ್ತಾರೆ ಎಂಬುದಾಗಿ ಆತನು ಆಲೋಚನೆ ಉಳ್ಳವನಾಗಿದ್ದನು. ಅವರು ಇಟ್ಕೊಳ್ಳಿಲ್ಲ ದೇವರ ಕೃಪೆ. ಅವರು ಹಂಚಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ನಾವು ನೋಡ್ತೇವೆ 5,000 ಮತ್ತು ಮೇಲೆ ಇನ್ನು ಬಹುತೇಕ 10,000 to 15,000 ಜನರಿಗೆ ತೃಪ್ತಿ ಆಯಿತು. ಇಲ್ಲೇ ಸುಮ್ಮನೆ ನಾವು ಸಂಡೇ ಸ್ಕೂಲಲ್ಲಿ ಕೇಳ್ತೇವೆ ರೀ, 5 ರೊಟ್ಟಿ 2 ಮೀನು 5,000 ಜನರಿಗೆ ಕೊಟ್ಟ ಯೇಸು ಸ್ವಾಮಿ ಅಲ್ರಿ. ಅದಕ್ಕೆ ಹಲವಾರು ಹಂತಗಳನ್ನು ದಾಟಿ ಹೋಗಿರುವಂಥ ಈ ಒಂದು ಅದ್ಭುತ ಕಾರ್ಯ, 4 ಹಸ್ತಗಳಿಂದ ದಾಟಿ ಹೋಗಿರುವಂಥ ಅದ್ಭುತ ಕಾರ್ಯ, ಪ್ರತಿ ಹಂತದಲ್ಲಿ ಪ್ರತಿಯೊಬ್ಬರಲ್ಲಿ ಆರ್ಥಿಕ ವಿಷಯವಾಗಿ ಕಲಿಸುವಂಥ ಈ ಒಂದು ಲೆಸನ್ ಎಂಬುದಾಗಿ ನಾವು ನೋಡ್ತೇವೆ. ಇದರಿಂದ ನಾವು ಏನು ಕಲಿತೀವಿ? ಮೊಟ್ಟ ಮೊದಲನೇದಾಗಿ ಈ 4 ಜನರಲ್ಲಿ ನಾವು ಯಾರು? ಈ ಮಗು, ಈ ಬಾಲಕನ ಈ ಹುಡುಗನ ಒಂದು ಸ್ಥಳದಲ್ಲಿ ನಾವಿದ್ದೇವಾ? ಹಾಗಾದರೆ ಒಂದು ಅರ್ಥ ಮಾಡಿಕೊಳ್ಳೆ, ಕೊಟ್ಟಿರುವಂಥದ್ದು ದೇವರು ತಾನೆ. ಯೇಸು ಸ್ವಾಮಿ ಜನರಿಗಾಗಿ, ಜನರ ಉದ್ಧಾರಕ್ಕಾಗಿ, ಜನರ ಆಶೀರ್ವಾದಕ್ಕಾಗಿ ನಿನಗೆ ಕೇಳುವುದಾದರೆ ನಿನಗೆ ಇಲ್ಲದರೂ ಪರವಾಗಿಲ್ಲ, ಅದನ್ನು ನೀನು ಕೊಡು, ಒಂದು ನಂಬಿಕೆಯಿಂದ ಕೊಡು. 2ನೇ ಕೊರಿಂಥಿ ಬರೆದ ಪತ್ರಿಕೆಯಲ್ಲಿ ನೋಡ್ದಂಗೆ ಒಂದು ನಂಬಿಕೆಯಿಂದ ಕೊಡು, ತಿರುಗಿ ನಿನಗೆ ಬರ್ತದೆ. ಭಾಳ ತಲ್ರಿ. ಆಗ ತಕ್ಷಣವೇ ಆತನು ಕೊಟ್ಟನು. ಬಹುತೇಕ ಒಂದು 15-20 ನಿಮಿಷಲ್ಲಿ ತಿರುಗ ಆತನಿಗೆ ತನ್ನ 5 ರೊಟ್ಟಿ 2 ಮೀನು ಸಿಕ್ಕಿತು. ಮತ್ತು ಮೇಲ್ಪಟ್ಟು ಕಟ್ಕೊಂಡು ಹೋದ್ನೋ ಏನೋ ಖುಷಿಲೆ, ನನ್ನ ಮೂಲಕ ದೇವರ ಆಶೀರ್ವಾದ ಮಾಡಿದಾನಂತೇಳಿ. ಈ ಒಂದು ಪರಿಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿ ನಿನ್ನನ್ನು ಕೇಳುವುದಾದರೆ ವಿಚಾರ ಮಾಡದೆ, ಇದು ದೇವರಿಗೆ ಬೇಕು, ಸ್ವಾಮಿಗೆ ಬೇಕು, ಕೊಟ್ಬಿಡ್ತೇನೆ. ದಿಸ್ ಶುಡ್ ಬಿ ಅವರ್ ಮೆಂಟಾಲಿಟಿ. ಕೊಡುವಾಗ ಸೇವಕರ ಮೂಲಕ ಸ್ವಾಮಿ ಇಸ್ಕೊಂತಾನೆ. ಇನ್ನು 2ನೇ ಹಂತ, ಅವರ ಹಸ್ತದಲ್ಲಿ ಬಂದಾಗ ಹೇಳಿ ಇನ್ನೂವರೆಗೆ ಮಲ್ಟಿಪ್ಲೈ ಆಗಲಿಲ್ಲ. ಆದರೆ ಅವರು ಹೋಗಿ ಯೇಸು ಇದನ್ನು ಆಶೀರ್ವಾದ ಮಾಡಿಕೊಟ್ಟಿದ್ದಾನೆ, ದೇವರು ಆಶೀರ್ವಾದ ಮಾಡಿಕೊಟ್ಟಿದ್ದಾನೆ. ಇದನ್ನು ನಾನು ಏನು ಮಾಡಬೇಕು? ನಾವು ಹಸಿದ ಜನರು, ವಿಶ್ವಾಸದಿಂದ ತುಂಬದೇ ಇರುವಂಥ ಜನರು, ಅವರಿಗೆ ನಾನು ಹಂಚಿಕೊಡ್ಬೇಕು. ಇದು ಹೃದಯದ ಬಡಿತ ಇರಬೇಕು ಎಂಬುದಾಗಿ ಸ್ವಾಮಿ ಕಲಿಸಿದಾನ್ರಿ ಅಲ್ಲಿ. ದಿಸ್ ಈಸ್ ದ ಕಿಂಗ್ಡಮ್ಸ್ ಪ್ರಿನ್ಸಿಪಲ್. ಇದು ದೇವರ ರಾಜ್ಯದ ಒಂದು ರಹಸ್ಯ ಎಂಬುದಾಗಿ ನಾವು ನೋಡ್ತೇವೆ.
ಇದು ಸ್ವಾಮಿ ಕಲಿಸುವಂಥದ್ದು ರೀ. ದಿಸ್ ಇಸ್ ನಾಟ್ ಜಸ್ಟ್ ಕಮಿಂಗ್ ಫ್ರಮ್ ವರ್ಲ್ಡ್ಲಿ ನಾಲೆಜ್. ನಾವು ಇದನ್ನು ಓದುವಾಗ ನನಗೆ ಹೀಗೆ ಅನ್ನಿಸ್ತು, ಯಾಕೆ ಮಗನ ಕಡೆಯಿಂದ ಸ್ವಾಮಿ ಡೈರೆಕ್ಟಾಗಿ ತೆಗೆದುಕೊಂಡು ಆತನು ಜನರಿಗೆ ಹಂಚಿಕೊಡ್ಲಿಲ್ಲ? ಯಾಕೆ ಅದನ್ನು ಶಿಷ್ಯರ ಕಡೆ ಹೋಗಿ, ಸ್ವಾಮಿ ಕಡೆ ಹೋಗಿ, ದೇವರಿಗೆ ಸ್ತೋತ್ರ ಮಾಡಿ, ಮತ್ತೆ ಶಿಷ್ಯರ ಕಡೆ ಹೋಗಿ, ಮತ್ತೆ ತಿರುಗಿ ಜನರ ಕಡೆ ಬಂದು? ದೇವರಿಗೆ ಪ್ರತಿಯೊಬ್ಬರಿಗೆ ಪಾಠ ಕಲಿಸಲಿಕ್ಕೆ ಆತನು ಅದ್ಭುತ ಕಾರ್ಯ ಮಾಡಿದನು. ಆತನು ಯಾವುದೇ ಅದ್ಭುತ ಕಾರ್ಯ, ಸೂಚಕ ಕಾರ್ಯ ಅಥವಾ ಯಾವುದೇ ಥರದ ಒಂದು ಸಾಮ್ಯ ಹೇಳುವಾಗ ವ್ಯರ್ಥವಾಗಿ ಹೇಳಿಲ್ರಿ. ನಿಜವಾಗಿ ಅದು ಹಿ ಮೀನ್ಸ್ ವಾಟ್ ಈ ಸೇಸ್. ಒಂದು ಗೋಲಾಕಾರವಾಗಿ ಸುತ್ತ ಹೊಡಿಬೇಕಂತಂದರೆ ಜನರಿಂದ ಸೇವಕರು, ಸೇವಕರ ಕಡೆಯಿಂದ ಸ್ವಾಮಿ, ಸ್ವಾಮಿ ಕಡೆಯಿಂದ ಸೇವಕರು, ಸೇವಕರ ಕಡೆಯಿಂದ ಜನರು, ಮತ್ತೆ ಜನರ ಕಡೆಯಿಂದ ಹೋಗುವಾಗ 5 ರೊಟ್ಟಿಯು 11,000 ಜನರಿಗೆ ಹೋಗಿ ತಿರುಗಿ ಮತ್ತೆ ಇನ್ನು ಮುಂದೆ ಕೂಡ ದೇವರು ಅಭಿವೃದ್ಧಿ ಮಾಡುವನಾಗಿದ್ದಾನೆ. ಇದು ಬಿಬ್ಲಿಕಲ್ ಫೈನಾನ್ಸಸ್. ಇದು ಸತ್ಯವೇದದಲ್ಲಿರುವ ಆರ್ಥಿಕ ಕುರಿತಾಗಿ ವ್ಯವಸ್ಥೆಯ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಕೊರತೆಯಿಂದ ನಮ್ಮ ಅಗತ್ಯವನ್ನು ಪೂರೈಸಿ ಅಭಿವೃದ್ಧಿ, ಆಶೀರ್ವಾದ, ತುಂಬಿ ತುಳುಕುವಂಥ ಆಶೀರ್ವಾದ ಕೊಟ್ಟು ಅಲ್ಲಿಂದ ಜನರಿಗಾಗಿ ಉಪಯೋಗವಾಗಿ ತಿರುಗ ನನ್ನ ಕಡೆ ಬಂದು ದಿಸ್ ವಿಲ್ ಜಸ್ಟ್ ಗೋ ಲೈಕ್ ಅ ಸರ್ಕಲ್. ಹೀಗೆ ನಾವು ಮಾಡುವುದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮನ್ನು ನಡೆಸ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ. ಯಾಕಂದರೆ ಎಲ್ಲವೂ ದೇವರ ಮಹಿಮೆಗಾಗಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧನಾದ ತಂದೆಯಾದ ದೇವರೇ, ಸ್ವಾಮಿ ಇವತ್ತು ಕೇಳಿದಾಗೆ, ಹೇಗೋ ಸ್ವಾಮಿ ನೀನು ಕೇಳುವುದನ್ನು ಯಾರ ಕೈಯಲ್ಲಿ ಅದನ್ನು ನಿಂತಿಲ್ಲ ಸ್ವಾಮಿ. ಬಾಲಕನು ನಿನ್ನ ಸೇವಕರ ಕೈಯಲ್ಲಿ ಕೊಟ್ಟರು, ಸೇವಕರು ನಿನ್ನ ಕೈಯಲ್ಲಿ ಕೊಟ್ಟರು. ನೀನು ಆಶೀರ್ವಾದ ಮಾಡಿ ಸೇವಕರ ಕೈಯಲ್ಲಿ ಕೊಡುವಾಗ ಸೇವಕರು ತನ್ನ ಕಡೆಗೆ ಇಟ್ಟುಕೊಳ್ಳದೆ ಜನರ ಮಧ್ಯದಲ್ಲಿ ಹಂಚುವಾಗ 12 ಪುಟ್ಟಿಗಳು ಉಳಿದವು, ಅಭಿವೃದ್ಧಿ ಹೊಂದಿದರು. ಕೊರತೆಯಲ್ಲಿರುವಂಥ ಪ್ರತಿಯೊಬ್ಬರನ್ನು ನೀನು ಮುಟ್ಟು ಸ್ವಾಮಿ, ಆಶೀರ್ವದಿಸು. ಈ ತತ್ವವನ್ನು ನಾವು ಪಾಲಿಸಿಕೊಂಡು ಮುಂದಕ್ಕೆ ಹೋಗಲಿಕ್ಕೆ ನೀನು ಸಹಾಯ ಮಾಡು. ಕೇಳುವಂಥ ಪ್ರತಿಯೊಂದು ಸಹೋದರ ಸಹೋದರಿಯರಿಗೆ, ಪ್ರತಿಯೊಂದು ಕರ್ತನೆ ಮನೆಯವರಿಗೆ ಮತ್ತು ಕರ್ತನೆ ಈ ಆನ್ಲೈನ್ನಲ್ಲಿ ಕೇಳುತ್ತಿರುವಂಥ ಪ್ರತಿಯೊಂದು ವ್ಯಕ್ತಿಯನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಎಲ್ಲವೂ ನಿನ್ನದು. ನೀನು ಕೇಳುವಾಗ ಕೊಡಬೇಕು, ತಿರುಗಿ ನನಗೆ ತೃಪ್ತಿಕರವಾಗಿ ನೀನು ಕೊಡ್ತಿ. ಇನ್ನು 100ರಷ್ಟು ಕೊಡ್ತಿ, 30ರಷ್ಟು ಕೊಡ್ತಿ, 60ರಷ್ಟು ಕೊಡ್ತಿ, 100ರಷ್ಟು ಕೊಡ್ತೆ. ಕೇಳುವಂಥ ಪ್ರತಿಯೊಬ್ಬರಿಗೆ ಕೊರತೆಯಿಂದ ನೀನು ಸ್ವಾಮಿ ದೇವರೇ ಆಶೀರ್ವಾದಿಸು, ಅಭಿವೃದ್ಧಿಗೊಳಿಸು ಸ್ವಾಮಿ. 100ರಷ್ಟು ಪ್ರತಿಫಲ ಕೊಡು ಸ್ವಾಮಿ. ಸೇವೆಯಲ್ಲಿ ಸ್ವಾಮಿ ನೀನು ಉದ್ಧಾರ ಮಾಡು, ಅಭಿವೃದ್ಧಿ ಮಾಡು ಸ್ವಾಮಿ. ಯಾರ್ಯಾರಿಗೆ ಯಾವುದು ಕೊರತೆ ಇದೆಯೋ ಅರ್ಥಪೂರ್ವಕವಾಗಿ ಕೊರತೆ ಯಾಕಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಸ್ವಾಮಿ ನಿನ್ನ ಕಡೆಗೆ ಪಶ್ಚಾತ್ತಾಪ ಪಟ್ಟು ಸ್ವಾಮಿ ನಿನಗೆ ಪ್ರಾರ್ಥನೆ ಮಾಡಿ ಎಲ್ಲವೂ ನಿನ್ನ ಹಸ್ತದಲ್ಲಿ ಇರುವಾಗ ನೀನು ಕರ್ತನೆ ಆ ಒಂದು ಪರಿಸ್ಥಿತಿ ಬದಲಾವಣೆ ಮಾಡ್ತಿದೆ ಮತ್ತು ನಮ್ಮನ್ನೆಲ್ಲರನ್ನು ಆಶೀರ್ವದಿಸ್ತಿ ಎಂಬುದಾಗಿ ನಂಬುತ್ತಾ ಸ್ವಾಮಿ ನಿನಗೆ ಸ್ತೋತ್ರ ಮಾಡುತ್ತಾ ಈ ಒಂದು ಕರ್ತನೆ ನೀನು ಕೊಟ್ಟಿರುವಂಥ ಸಮಯಕ್ಕಾಗಿ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಯೇಸು ಒಡೆಯ ಮುಖಾಂತರ ಬೇಡ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ವಾರ ಪ್ರತಿ ಸೋಮವಾರ ನಾವು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಪ್ರಿಯರೇ, ಮತ್ತು ಅದರ ವಿಡಿಯೋ ಯೂಟ್ಯೂಬ್ ಲಿಂಕ್ ಅದೇ ವಾರದಲ್ಲಿ ನಾವು ಕಳಿಸ್ತೇವೆ. ಪ್ರಾರ್ಥನಾಪೂರ್ವಕವಾಗಿ ಕೇಳ್ರಿ. ಆಮೇಲೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಮತ್ತು ಕರ್ತನ ಚಿತ್ತವಾದರೆ, ದೇವರ ಚಿತ್ತವಾದರೆ ಇದೇ ಒಂದು ಕನ್ನಡದಲ್ಲಿರುವಂಥದ್ದು ನಾವು ಇಂಗ್ಲೀಷಲ್ಲಿ ಕೂಡ ಇದೇ ಸಬ್ಜೆಕ್ಟಲ್ಲೇ ನಾವು ಮಾಡಲಿಕ್ಕಿದ್ದೇವೆ. ಪ್ರಾರ್ಥಿಸ್ರಿ, ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಿಡಿಯೋ ಮಾಡುವಂಥ ಒಂದೇ ಉದ್ದೇಶ, ನಾವು ಎಲ್ಲರೂ ಆಶೀರ್ವಾದ ಹೊಂದಬೇಕು. ಇದು ಒಂದೇ ಉದ್ದೇಶ. ತಮಗೆ ಸಮಸ್ಯೆಗಳಿರೋದಾದರೆ, ಕೌನ್ಸಿಲಿಂಗ್ ಬೇಕಾದರೆ, ಯಾವ ವಿಷಯದಲ್ಲಿಯೂ ಫೋನ್ ನಂಬರ್ ಇರ್ತದೆ, ಅಡ್ರೆಸ್ ಕೂಡ ಇರ್ತದೆ, ನೀವು ಸಂಪರ್ಕಿಸಬಹುದು. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.
ಪ್ರೇಸ್ ದ ಲಾರ್ಡ್.